ಕನ್ನಡಿಗರಿಗೆ ಆತ್ಮೀಯ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಮಹಾನಟಿ ಸೀಸನ್ 2 ಕೋ ಪ್ರೆಸೆಂಟೆಡ್ ಬೈ ಲಕ್ಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮ್ ರಾಜ್ ಬ್ರಿತು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ಗೋಲ್ ಸೇವಿಂಗ್ಸ್ ಆಪ್, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, Sangeeta.com, Pioneer Then Later Now, Amazon Festival of New Joys, Gold Buying Partner, White Gold, Digital Streaming Partner, Kannada Z5. ಆಕ್ಷನ್ ರೌಂಡ್ ಅಲ್ಲಿ ನಮ್ಮ ಮಹಾನಟಿ ವೇದಿಕೆಗೆ ನಮ್ಮ ಜೊತೆ ಜಾಯಿನ್ ಆಗ್ತಿರುವಂತಹ ದಿಗ್ಗಜರನ್ನ ಈಗ ವೆಲ್ಕಮ್ ಮಾಡುವಂತಹ ಸಮಯ. ಸ್ಯಾಂಡಲ್ವುಡ್ ನ ಮೋಸ್ಟ್ ಕ್ರಿಯೇಟಿವ್ ಅಂಡ್ ಸೀನಿಯರ್ ಮಾಸ್ಟರ್. ಲೆಟ್ಸ್ ವೆಲ್ಕಮ್ ಥ್ರಿಲ್ಲರ್ ಮಂಜು ಮಾಸ್ಟರ್, ಕೌರವ್ ವೆಂಕಟೇಶ್ ಮಾಸ್ಟರ್ ಹಾಗೂ ಸ್ಟಂಟ್ ಯೂನಿಯನ್ ಪ್ರೆಸಿಡೆಂಟ್ ರಾಜ್ಕುಮಾರ್ ಸರ್. ಹಲೋ ಸರ್, ನಾನ್ ಚೆನ್ನಾಗಿದ್ದೀನಿ ಸರ್. ಪ್ರೇಮ ಮೇಡಮು, ರಮೇಶ್ ಸಾರು, ಮಾಲಾಶ್ರೀ ಮೇಡಮು, ತರುಣ್ ಸುಧೀರ್ ಅವರು, ಅಬ್ಬಾ ಈ ಸ್ಟೇಜ್ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇದೆ ನನಗೆ ಸರ್. ಜೊತೆಗೆ ನೀವು ಎಲ್ಲರಿಗಿನ ಇನ್ನೂ ಒಂಥರ ಜೋಶು. ಒಂದು ಟ್ರೆಂಡ್ ಸೆಟ್ ಮಾಡಿದಂತ ಮಾಸ್ಟರ್ ನಮ್ಮ ಥ್ರಿಲ್ಲಿ ಮಂಜು ಮಾಸ್ಟರ್ ಅವರು. 40 ವರ್ಷಗಳ ಜರ್ನಿ ಥ್ರಿಲ್ಲರ್ ಮಂಜು ಸರ್ಗಿದೆ. ಸ್ಟಂಟ್ ಮ್ಯಾನ್ ಆಗಿ 120 ಸಿನಿಮಾಗಳು, ಫೈಟ್ ಮಾಸ್ಟರ್ ಆಗಿ 700ಕ್ಕೂ ಹೆಚ್ಚಿನ ಸಿನಿಮಾಗಳು, ಮೂವಿ ಡೈರೆಕ್ಟರ್ ಆಗಿ 18 ಸಿನಿಮಾಗಳು, 2500ಕ್ಕೂ ಹೆಚ್ಚಿನ ಫೈಟ್ ಗಳನ್ನ ಅವ್ರು ಕಂಪೋಸ್ ಮಾಡಿರೋದು ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್. ಥ್ಯಾಂಕ್ ಯು ಅನುಶ್ರೀ ಮೇಡಮ್, ಥ್ಯಾಂಕ್ ಯು. ಕೌರವ್ ವೆಂಕಟೇಶ್ ಸರ್ ಇದ್ದಾರೆ ನಮ್ಮ ಜೊತೆ. 32 ವರ್ಷಗಳ ಸಿನಿ ಜರ್ನಿ. ಸ್ಟಂಟ್ ಮ್ಯಾನ್ ಆಗಿ 1200 ಸಿನಿಮಾಗಳನ್ನ ಮಾಡಿದ್ದಾರೆ. ಸ್ಟಂಟ್ ಡೈರೆಕ್ಟರ್ ಆಗಿ 1900ಕ್ಕೂ ಹೆಚ್ಚಿನ ಸಿನಿಮಾಗಳನ್ನ ಮಾಡಿದ್ದಾರೆ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಮಾಸ್ಟರ್ಗೆ ಪ್ಲೀಸ್. ಅಂಡ್ ರಾಜ್ಕುಮಾರ್ ಸರ್ ಅವರು 40 ವರ್ಷಗಳ ಸಿನಿ ಜರ್ನಿ ಇದೆ. ಸ್ಟಂಟ್ ಮ್ಯಾನ್ ಆಗಿ 800ಕ್ಕೂ ಹೆಚ್ಚಿನ ಸಿನಿಮಾಗಳನ್ನ ಮಾಡಿದ್ದಾರೆ. ಒಂದು 3 ಶಕ್ತಿಗಳು ಇವತ್ತು ವೇದಿಕೆ ಮೇಲೆ ಬಂದಿದ್ದಾರೆ. ಸೊ ನಮಗ್ ಬಹಳ ಖುಷಿ. ಮಹಾನಟಿ ವೇದಿಕೆಯ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು ಅವ್ರಿಗೆ. ಮಂಜು ಮಾಸ್ಟರ್, ನಮ್ಮ ಮಹಾನಟಿ ವೇದಿಕೆಗೆ ಬಂದಿರೋದು ನಿಮ್ಗೆ ಎಷ್ಟು ಸಂತೋಷ ಇದೆ, ಎಷ್ಟು ಥ್ರಿಲ್ ಇದೆ? ಇಲ್ಲ, ಬಹಳ ಖುಷಿ ಆಗ್ತಾ ಇದೆ. ನಾನು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈ ಒಂದು ಮಹಾನಟಿ ಇದ್ರ ಬಗ್ಗೆ ಕೇಳಿದ್ದೆ. ಎಕ್ಸ್ಟ್ರಾರ್ನರಿ ಬರ್ತಾ ಇದೆ ಅಂತ ಟಾಕ್ ಇದೆ ಆಚೆ, ತುಂಬಾ ಚೆನ್ನಾಗಿ ಒಳ್ಳೆ ಟಾಕ್ ಇದೆ. ನಾನು ಮಾಲಾಶ್ರೀ ಮೇಡಮ್ ಬಗ್ಗೆ ತುಂಬಾನೇ ಹೇಳ್ಬೇಕಾಗತ್ತೆ. ಅವರು ಫಸ್ಟ್ ಅವ್ರ ಜೊತೆ ಆಕ್ಷನ್ ನಾನು ಕಂಪೋಸ್ ಮಾಡಿದ್ದು ಮಾಲಾಶ್ರೀ ಮಾಮಾಶ್ರೀ ಅಂತ, ಶ್ರೀಹರಿ ಅಂತ ತೆಲುಗುವಿಂದ ಕರ್ಸಿದ್ರು. ಪ್ಲಸ್ ನಮ್ಮ ಫೈಟರ್ಸ್ ಇದ್ರು. ಒಂದು ಕ್ಯಾಸೆಟ್ಗೋಸ್ಕರ ಒಂದು ಫೈಟ್ ಆಗುತ್ತೆ, ಅದು ಒಂದು ಡಿಫ್ರೆಂಟ್ ಆಗಿ ಅವರು ಆಕ್ಷನ್ ಬಂದ್ಬಿಟ್ರೆ ಈ ಮಾಮೂಲಾಗಿ ಮೊದಲು ಮುತ್ತಿನ ಅಂತ ಹೆಂಡತಿ ಆ ತರ ಸಿನಿಮಾಗಳು ಮಾಡ್ತಾ ಇದ್ದವರು ಸಡನ್ ಆಗಿ ಆಕ್ಷನ್ ಬಂದಾಗ ಅವ್ರ ಎಕ್ಸ್ಪ್ರೆಷನ್ಸ್, ಆ ಒಂದು ಇನ್ವಾಲ್ವ್ಮೆಂಟ್ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಅವ್ರಿಗೆ ಫೈಟ್ ಕಂಪೋಸ್ ಮಾಡೋದಕ್ಕೆ. ನೀವೇನೇ ಹೇಳಿ, ರೆಡಿ ಮಾಸ್ಟರ್ ಅನ್ನೋದು ಒಂದು ಶಾರ್ಟ್ ಇದೆ. ಒಂದು ಫೈಟ್ ಅಲ್ಲಿ ಒಂದು ಟೆಲಿಯಲ್ಲಿ ಒಂದು ಶಾರ್ಟ್ ತೆಗಿತೀವಿ, ಅದು ತರುಣ್ ಅವ್ರಿಗೆ ಗೊತ್ತಿರುತ್ತೆ, ಆಮೇಲೆ ರಮೇಶ್ ಅವ್ರಿಗೆ ಗೊತ್ತಿರುತ್ತೆ. ಟೆಲಿಯಲ್ಲಿ ಆ ಲುಕ್ ಕರೆಕ್ಟ್, ಆ ಟರ್ನ್ ಮಾತ್ರ ಅವ್ರದ್ದು ಎಕ್ಸ್ಟ್ರಾರ್ನರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ವೆಂಕಟೇಶ್ ಸರ್, ತುಂಬಾ ಖುಷಿ ಆಗ್ತಿದ್ಲು ಬಂದ್ಮೇಲೆ. ಯಾಕಂದ್ರೆ ಅಲ್ಲಿ ವೇದಿಕೆಯಲ್ಲಿ ಇರೋರೆಲ್ಲರ ಜೊತೆ ಕೆಲಸ ಮಾಡ್ಬಿಟ್ಟಿದೀನಿ. ಸುಮಾರು ಸಿನಿಮಾಗಳಲ್ಲಿ ಮಾಲಾಶ್ರೀ ಮೇಡಮ್ ಡೂಪು, ಪರ್ಮನೆಂಟ್ ಡೂಪು ನಮ್ಮ ಕೌರವ್ ವೆಂಕಟೇಶ್. ಸುಮಾರು ಸಿನಿಮಾಗಳಲ್ಲಿ, ಅದು ದುರ್ಗಿ ಇರ್ಬೋದು, ಆ ಶಕ್ತಿ ಇರ್ಬೋದು, ಯಾವ್ದೇ ಸಿನಿಮಾ ತಗೊಳ್ಳಿ, ಅವ್ರು ಮಾಸ್ಟರ್ ಆದ್ಮೇಲೂ ನಾನು ಕರಿತಾ ಇದ್ದೆ. ಸ್ಪೆಷಲ್ ವರ್ಕ್ ನೀವು ಮೇಡಮ್ ಡೂಪ್ ಅಂತ ಬಂದು ಮಾಡೋರು. ಆ ತರ ಒಂದು ಸಮಯ ನಾನು ಮಿಸ್ ಆದ್ರೂ ಮೇಡಮ್ ನಮ್ಮನ್ನ ಕರೆದು, ಬೇರೆ ಮಾಸ್ಟರ್ ಆದ್ರೂ ಇಲ್ಲ, ನಂಗೆ ವೆಂಕಟೇಶನ್ ಖರ್ಚಿ ಅಂತ ಖರ್ಚಿ ಮಾಡಿಸಿದ್ದಾರೆ. ರಾಮು ಸರ್ ನೆನ್ಸ್ಕೊಂತ. ರಾಜ್ಕುಮಾರ್ ಸರ್, ತುಂಬಾ ಖುಷಿ ಆಗುತ್ತೆ. ರಮೇಶ್ ಅವ್ರಿಗೆ ಹೇಳ್ಬೇಕು, ನಮ್ಮ ಕೃಷ್ಣರಾವ್ ಪಾರ್ಕ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಬಂದು ಫೈಟ್ ಕಲ್ತಿದ್ದವ್ರು. ಆಮೇಲೆ ಮಾಲಾಶ್ರೀ ಮೇಡಮ್ ಅವ್ರ ಹತ್ರನೂ ಜೊತೆ ಕೆಲಸ ಮಾಡಿದ್ದೀನಿ. ಪ್ರೇಮ ಮೇಡಮ್ ಹತ್ರ ಫಸ್ಟ್ ಫಿಲಮ್ ಇಂದ ಸವ್ಯಸಾಚಿ ಅಲ್ಲಿಂದ ಕೆಲಸ ಮಾಡಿದ್ದೀನಿ. ತರುಣ್ ಸರ್ ಸಿನಿಮಾ ಎಲ್ಲಾ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಇನ್ನೊಂದು ಹೇಳಕ್ ಬಯಸ್ತೀನಿ, ನಮ್ಮ ಮಹಾನಟಿ ಪ್ರೋಗ್ರಾಮ್ ಅಲ್ಲಿ ಅರ್ಜುನ್ ರಾಜ್ ಫೈಟ್ ಮಾಸ್ಟ್ರು ಇಲ್ಲಿ ಬಂದಿದ್ದಾರೆ. ನಮ್ಮ ಸಾಹಸ ಕಲಾವಿದರು ಬಂದಿದ್ದಾರೆ. ಅರ್ಜುನ್ ರಾಜ್ ಅವ್ರು ಬರ್ಬೇಕು ಇಲ್ಲಿಗೆ. ನಾನು ಈ ಸ್ಟೇಜ್ ಬರೋಕ್ಕೆ ತುಂಬಾ ಖುಷಿ. ಜಿ ಟಿವಿ ವಾಹಿನಿಗೆ ತುಂಬಾ ಕೃತಜ್ಞತೆ ಸಲ್ಲಿಸ್ತೀನಿ. ಬಟ್ ಅರ್ಜುನ್ ಸರ್ ನಿಮ್ಮ ಲೆಜೆಂಡ್ಸ್ ಸೀನಿಯರ್ಸ್ ಇವಾಗಲೂ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಕುಮಾರ್ ಸರ್ ಎಲ್ಲ ನಮ್ಮ ಶೂಟ್ ಬರ್ತಾ ಇರ್ತಾರೆ. ಮಂಜು ಮಾಸ್ಟ್ರು, ನಾನು ಬಿಗಿನಿಂಗ್ ಅಲ್ಲಿ ಮಂಜು ಮಾಸ್ಟರ್ ಹತ್ರ ತುಂಬಾ ಸಿನಿಮಾಗಳು ಫೈಟರ್ ಕೆಲಸ ಮಾಡಿದ್ದೀನಿ. ಮತ್ತೆ ನನ್ನ ಗುರುಗಳು KD ವೆಂಕಟೇಶ್, ವಿನೋದ್ ಮಾಸ್ಟ್ರು, ವಿಕ್ರಮ್, ಚಂದ್ರು ಮಾಸ್ಟ್ರು. ಸೊ ಇವರೆಲ್ಲ ಹಾಕಿ ಒಂದು ಆ ಹಾದಿನಲ್ಲಿ ನಾನು ನಡ್ಕೊಂಡ್ ಬರ್ತಾ ಇದ್ದೀನಿ. ಸೊ ಇವ್ರನ್ನೆಲ್ಲ ನೋಡಿ ಕಲ್ತಿರೋಂಥದ್ದೇ ಇವಾಗ ನಾವು ಮುಂದೆ ಸಾಕ್ತಾ ಇದೀವಿ. ಎಸ್ಪೆಷಲಿ ನಮ್ಮ ಫೈಟರ್ಸ್ ಅವರಿಂದ ನಾವು ಈ ಸ್ಟೇಜ್ ಅಲ್ಲಿ ನಿಂತಿದೀವಿ. ಸೊ ನಾವು ಇಮ್ಯಾಜಿನ್ ಮಾಡ್ತೀವಿ, ಅದನ್ನ ಹೇಳ್ಬಿಡ್ತೀವಿ. ಸೊ ಅದನ್ನ ಅವ್ರು ಫಾಲೋಯಿಂಗ್ಸ್ ಆಗ್ಲಿ,
ಪ್ರತಿಯೊಂದೂ ಎಲ್ಲವೂ ಮ್ಯಾಕ್ಸಿಮಮ್ ರಿಸ್ಕೇ ಕೊಡ್ತೀವಿ. ಆಕ್ಷನ್ಸ್ ಅಲ್ಲಿ ಏನೋ ಹೆಸರು ಮಾಡ್ಬೇಕಾದ್ರೆ ರಿಸ್ಕಿ ಆಗಿದ್ರೇನೆ ಅದು ಚೆನ್ನಾಗಿರುತ್ತೆ. ಸೇಫ್ಟಿ ಇದ್ದೇ ಇರುತ್ತೆ, ಬಟ್ ಸ್ಟಿಲ್ ಅದು ಮಾಡಲೇಬೇಕಾಗತ್ತೆ. ಸೊ ಅದನ್ನ ನಮ್ಮ ಫೈಟರ್ಸು ಫಂಟಾಸ್ಟಿಕ್ ಆಗಿ ಮಾಡ್ತಾರೆ. ಇವಾಗ ರೀಸೆಂಟ್ ಆಗಿ ಕಾಂತಾರ ಸಿನಿಮಾದಲ್ಲಂತೂ ವೆರಿ ರಿಸ್ಕಿ ಆಕ್ಷನ್ಸ್ಗಳು. ನನ್ನ ಫೈಟರ್ಸ್ ಲವ್ ಯು, ಯಾಕಂದ್ರೆ ಅದರಲ್ಲಿರೋ ಆಕ್ಷನ್ಸ್ಗಳಂತೂ ಟು ದ ಕೋರ್ ವೆರಿ ರಿಸ್ಕಿಯೆಸ್ಟ್ ಆಕ್ಷನ್ಸ್. ನಾನು ಇಲ್ಲಿವರೆಗೂ 100 ಸಿನಿಮಾ ಆಕ್ಷನ್ ಕೋರಿಯೋಗ್ರಾಫ್ ಮಾಡಿದ್ದೀನಿ. ಅದರಲ್ಲಿ ಮೋಸ್ಟ್ ಟಫೆಸ್ಟ್ ಆಕ್ಷನ್ಸ್ ಅಂತಂದ್ರೆ ನಾನು ಕಾಂತಾರದಲ್ಲಿ ಈಗ ಮಾಡಿರೋದು. ಸೊ ಅದರಲ್ಲಿ ಫೈರ್ ಎಪಿಸೋಡ್ಸ್ ಆಗಲಿ ಕೆಲವೊಂದೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಎಲ್ಲರೂ ನೀವು ಜೀವ ಒತ್ತೆ ಇಟ್ಟೇ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಾಲಾಶ್ರೀ ಮ್ಯಾಮ್. ಕೂತ್ಕೊಳಕ್ಕಾಗ್ತಲ್ಲ, ಬಿಕಾಸ್ ನಾನು ಈ ಪೊಸಿಷನಲ್ಲಿ ನಿಂತ್ಕೊಂಡು ನೀವು ಆ್ಯಕ್ಷನ್ ಕ್ವೀನ್ ಅಂತ ಹೇಳೋದು, ಈ ಮಹಾನಟಿಗೆ ಆ್ಯಕ್ಷನ್ ಕ್ವೀನ್ ಆಗಿ ಮಾಲಾಶ್ರೀ ಅವರೇ ಬರಬೇಕನ್ನೋದು, ಇದೆಲ್ಲ ಕ್ರೆಡಿಟ್ ಗೋಸ್ ಟು ಒನ್ ಆ್ಯಂಡ್ ಒನ್ಲಿ ಮಂಜು ಮಾಸ್ಟರ್. ನಾನು ತುಂಬ ಮಾಸ್ಟರ್ಸ್ ಜೊತೆಲಿ ಕೆಲಸ ಮಾಡಿದ್ದೀನಿ, ಬಟ್ ನನಗೆ ಅಂತ ಒಂದು ಸ್ಟೈಲು, ನನಗೆ ಅಂತ ಒಂದು ಪವರು, ನನಗೆ ಅಂತ ಒಂದು ಡಿಫ್ರೆಂಟ್. ಮಾಲಾಶ್ರೀ ಅಂದರೆ ಅವ್ರ ಥರ ಯಾರೂ ಮಾಡೋಕ್ಕಾಗಲ್ಲ. ಮಾಲಾಶ್ರೀ ಅಂದರೆ ಶೀ ಈಸ್ ದ ಒನ್ಲಿ ಕ್ಯಾನ್ ಕಿಕ್. ಮಾಲಾಶ್ರೀ ಮೀನ್ಸ್ ಮಾಲಾಶ್ರೀ ಆ್ಯಕ್ಷನ್ ಕ್ವೀನ್ only ಮಂಜು ಮಾಸ್ಟರ್. ಓಕೆ, ಶಿ ಕ್ಯಾನ್ ಡೂ ಆ್ಯಕ್ಷನ್ ಅಂತಿತ್ತು, ಬಟ್ ಶೀ ಈಸ್ ಅ ಪಕ್ಕಾ ಆ್ಯಕ್ಷನ್ ಕ್ವೀನ್. ಶಿ ಕ್ಯಾನ್ ಕಿಕ್ 100 ಪೀಪಲ್ ಅಂತ ತೋರಿಸಿರೋದು ಮಂಜು ಮಾಸ್ಟರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಪಂಚಿಂದ ಹಿಡಿದು ಒಂದು ಇದರಿಂದ ಪವರು ಎಷ್ಟು ಮಟ್ಟಿಗೆ ಇವರು ನನಗೆ ಆ ಸ್ಟೈಲು, ವೇ ಆಫ್ ಟೆಲ್ಲಿಂಗು, ಆ ವಾಕಲ್ಲೇ ಪವರು, ಆ ಲುಕ್ಕಲ್ಲಿ ಪವರು, ಎಲ್ಲ ಒಂದೊಂದು ಟರ್ನಿಂಗಲ್ಲಿ ನನ್ನಲ್ಲಿ ಆ ಸ್ಟೈಲ್ ಇದ್ದಿದ್ದು ಟೋಟಲಿ ಇಟ್ಸ್ ಮಂಜು ಮಾಸ್ಟರ್. ನಿಜವಾಗ್ಲೂ ಹೇಳ್ತಾನೆ ಮಾಸ್ಟರ್ ಜಿ. ಬಟ್ ನೀವು ತುಂಬಾ ಸೂಪರ್ ಆಗಿ ಮಾಡ್ತೀರಾ ಮೇಡಮ್, ಅದರಿಂದ ನನಗೂ ಹೆಸರು ಬಂದಿದೆ. ಆಮೇಲೆ ಇನ್ನೊಂದು ವೆಂಕಟೇಶ್ ಅವ್ರು ಹೇಳ್ಬೇಕಂದ್ರೆ ಸೇಮ್ ಸ್ಕಿನ್ ಟೋನು, ಆಮೇಲೆ ಇಬ್ಬರದು ಬಾಡಿ ಲ್ಯಾಂಗ್ವೇಜು ಎಷ್ಟು ಮಟ್ಟಿಗೆ. ನಂದೆಲ್ಲ ಆ್ಯಕ್ಷನ್ ಫಿಲ್ಮ್ಸಲ್ಲಿ ಎಕ್ಸ್ಟ್ರಾರ್ನರಿ ವಿಸಿಲ್ಸು, ಎಕ್ಸ್ಟ್ರಾರ್ನರಿ ಕ್ಯಾಪ್ಸ್ ಬಿದ್ದಿದ್ದು ಮೇಡಮ್ ಆಕ್ಷನ್ ಕ್ವೀನ್. ನನ್ನ ಹತ್ರ ಕೆಲಸ ಮಾಡಿ ಎಲ್ಲ ಫೈಟ್ ಮಾಸ್ಟರ್ಸ್ಗೂ ಹ್ಯಾಟ್ಸ್ ಆಫ್. ನನ್ನ ಅರ್ಥ ಮಾಡಿಕೊಂಡು ಈ ಒಂದು ಸ್ಥಾನ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರಮೇಶ್ ಸರ್ ಸಿಂಪಲ್ ಆಗಿ ಕೈ ಕಟ್ಕೊಂಡು ನಿಂತಿದ್ದಾರೆ. ಹೌದು, ಸುಮ್ನೆ ಒಂದು ಎಕ್ಸ್ರೇ ಮಿಷಿನ್ ತಂದು ಇಲ್ಲೆಲ್ರದು ಎಕ್ಸ್ರೇ ತೆಗಿರಿ, ಎಲ್ರದು ಸರಿಗಿರುತ್ತೆ. ಈ 4 ಜನ, ಈ 10 ಜನ ನೋಡಿ, ಮಿನಿಮಮ್ 5, 10, 15, 20 ಮೂಳೆಗಳು ಮುರಿದಿರುತ್ತೆ. ಒಳಗಡೆ ನಟ್ಟು ಬೋಲ್ಟ್ ಇರುತ್ತೆ, ರಾಡ್ಸ್ ಇರುತ್ತೆ. ಯು ಡೋಂಟ್ ನೋ ದಿ ಪೇನ್. ಸರ್, ಸಿನಿಮಾದಲ್ಲಿ ಎಲ್ಲರೂ ರಿಸ್ಕ್ ಇದೆ. ಪ್ರೊಡ್ಯೂಸರ್ ಫೈನಾನ್ಷಿಯಲ್ ರಿಸ್ಕ್ ತಗೊಳ್ತಾರೆ, ನಾವೇನೋ ಇಮೋಷನಲ್ ರಿಸ್ಕ್. ದೈಹಿಕವಾಗಿ ಆರೋಗ್ಯವನ್ನೇ ಪಣ ಇಟ್ಟು ಅವ್ರವ್ರ ಕಥೆಗಳವ್ರು ಹೇಳ್ಬಿಟ್ರೆ ಇಲ್ ಬಿ ದ ಬಿಗ್ಗೆಸ್ಟ್ ಸಾಫ್ಟ್ ಸ್ಟೋರಿ. ಇವತ್ತು ಮಹಾನಟಿ ಹಂಗ ಆಗ್ಬಿಡುತ್ತೆ ಅವ್ರ ಕಥೆಗಳು ನೀವು ಕೇಳ್ಬಿಟ್ರೆ. ಇವ್ರ ಫೀಲ್ಡ್ ಇದೆಯಲ್ಲ ಮೇಡಮ್, ಸಿನಿಮಾದಲ್ಲಿ ಇವ್ರ ಎಲ್ಲಾ ಡಿಪಾರ್ಟ್ಮೆಂಟ್ ಗಿಂತ ರಿಸ್ಕಿಯಸ್ಟ್ ಫೀಲ್ಡ್. ಹ್ಯಾಟ್ಸ್ ಆಫ್ ಸರ್ ಎಲ್ಲ ಸ್ಟಂಟ್ ಪೀಪಲ್ಗೂ. ಮೊನ್ನೆ ಕೂಡ ಶೂಟಿಂಗಲ್ಲಿ ಎಲ್ಲ ಮಾಸ್ಟರ್ಜಿ ನಾವು ಫಸ್ಟು ಆಫ್ಟರ್ ರಾಮು ಅವ್ರು ಇದಾದ್ಮೇಲೆ ಫಸ್ಟ್ ಟೈಮ್ ಶೂಟಿಂಗ್ ನಡೀತಾ ಇರುವಾಗ, ಸೊ ನನಗೇನಂದರೆ ಯಾವಾಗಲೂ ರಾಮು ಅವ್ರ ಶೂಟಿಂಗಲ್ಲಿ ಇರುವಾಗ, ಮಂಜು ಮಾಸ್ಟರ್ ಫೈಟ್ ಮಾಡುವಾಗ, ನಾವು ಫೈಟ್ ಮಾಡಿದ್ಮೇಲೆ ನನಗೆ ರಾಮು ಅವ್ರು ನೋಡೋ ಅಭ್ಯಾಸ ಇದೆ. ಸೊ ಐ ವಾಂಟ್ ಟು ಸಿ ಹ್ಯಾಪಿನೆಸ್ ಇನ್ ಹಿಸ್ ಫೇಸ್. ಸೊ ನಾನು ಅವತ್ತು ಶೂಟಿಂಗಲ್ಲಿ ಮಂಜು ಮಾಸ್ಟರ್ ಜೊತೆ ಮಾಡಿಬಿಟ್ಟು ನಾನು ಹಿಂಗೆ ನೋಡ್ತಾ ಇದ್ದೀನಿ. ಒಂದು 2 hours ಅಳ್ತಾ ಇದ್ರು ಮೇಡಮ್. ರಾಮು ಸರ್ ನೆನೆಸ್ಕೊಂಡು ನಾನೇ ಸಮಾಧಾನ ಮಾಡಿದೆ. 2 hour ಹತ್ತಿದ್ದಾರೆ. ನಿಜವಾಗ್ಲೂ ಮಂಜು ಮಾಸ್ಟರ್ ಆಕ್ಷನ್ ನೋಡ್ತಾ ಮಾಡಿದ ತಕ್ಷಣ ಐ ವಾಸ್ ಸೇಯಿಂಗ್, ಓ ಮೈ ಗಾಡ್, ಇದು ಬೇರೆನೇ ಪ್ರೊಡಕ್ಷನ್ ಅಂತ. ಆ ಒಂದು ಕನೆಕ್ಷನ್ ಇತ್ತು. ಅವ್ರು ನಮ್ಮ ಜೊತೆಲಿ ಇದ್ದಾರೆ ಬಿಡಿ ಮೇಡಮ್, ಅವ್ರು ನಮ್ಮ ಜೊತೆಲಿ ಇದ್ದಾರೆ. ಅವ್ರ ಸಿನಿಮಾಗಳು ನಮ್ಮ ಜೊತೆಲಿ ಇದ್ದಾವೆ. ಅದೇನೋ ಮಾಸ್ಟರ್ಜಿ ನಿಮ್ ನೋಡಿದ್ರೆ ಅವ್ರ ಹಂಗೆ ಜ್ಞಾಪಕ ಬಂದ್ಬಿಡ್ತಲ್ಲ ನನಗೆ. ಹೌದು ಹೌದು ಮೇಡಮ್. ಐ ಥಿಂಕ್ ಇವತ್ತು ಮಂಜು ಸರ್ ಹೇಳ್ದಂಗೆ ಒಂದೊಳ್ಳೆ ಸಿನಿಮಾಗಳು ಎಲ್ಲರ ಕನಸುಗಳು ನನಸಾಗ್ಬೇಕಂದ್ರೆ ಸದಭಿರುಚಿ ಇರುವಂತಹ ಒಬ್ಬ ಒಳ್ಳೆ ನಿರ್ಮಾಪಕ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಅಷ್ಟು ಅದ್ಭುತವಾದಂತಹ ಚಿತ್ರಗಳನ್ನ ನಮಗಾಗಿ ಕೊಡುಗೆಯಾಗಿ ಕೊಟ್ಟಂತ ರಾಮು ಸರ್ಗೆ ಅ ಸ್ಟ್ಯಾಂಡಿಂಗ್ ಓವೇಷನ್ ಫ್ರಮ್ ಆರ್ ಮಹಾನಟಿ ಪ್ರೋಗ್ರಾಮ್ ಪ್ಲೀಸ್. ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಕ್ಷನಲ್ಲಿ ಟೇಸ್ಟ್ ಇರೋಂಥ ಪ್ರೊಡ್ಯೂಸರ್ ರಾಮು ಸರ್. ಅವ್ರನ್ನ ನಮ್ಮ ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಅದು ಮಾತ್ರ.
ಭಾಳ ಎಮೋಷನ್ ಆಗ್ಬಿಡ್ತಾರೆ ಮೇಡಮ್. ಈ ಮೂಡ್ನ ಒಂಚೂರು ಲೈಟ್ ಮಾಡೋಣ ಅಲ್ಲ ಸರ್, ಲೆಟ್ಸ್ ಲೈಟ್ ಅನ್ನ ಮೂಡ್. ಖಂಡಿತ. ಸೊ ನೀವು ಇಲ್ಲಿದ್ದೀರಾ, ಮಾಲಾಶ್ರೀ ಮ್ಯಾಮು ಇಲ್ಲಿದ್ದಾರೆ. ನಿಮ್ಮ ಡೈರೆಕ್ಷನ್ ಅಲ್ಲಿ ಒಂದೆರಡು ಲುಕ್, ಮೇಡಮ್ ಒಂದು ಟರ್ನು, ಆ ತರದೊಂದು 4 ಲುಕ್ ಬಂದ್ರೆ ಖಂಡಿತ. ರೆಡಿ ಸರ್? ಓಕೆ, ರೆಡಿ. ಲೆಟ್ಸ್ ವೆಲ್ಕಮ್ ಆಕ್ಷನ್ ಕ್ವೀನ್ ಮಾಲಾಶ್ರೀ ಮ್ಯಾಮ್. ಟು ಆಕ್ಷನ್. ಹೊಡಿ. ಒಂದು ಕಪ್ ಬ್ಲಾಕ್ 1 2 1 ಲೆಫ್ಟ್ ಟಾಕ್ ಟಾಕ್. ಲಾಸ್ಟ್ ಒಂದು ಟರ್ನ್. ಟರ್ನ್ ಹೆಂಗಿರುತ್ತೆ ಅಂದ್ರೆ ಟರ್ನ್ ಮಾಸ್ಟರ್. ರೆಡಿ ಮಾಸ್ಟರ್? 1 2 3 ಆಕ್ಷನ್. ಫಾರ್ ಎವರ್ ಆಕ್ಷನ್ ಕ್ವೀನ್ಗೆ, ಮಾಸ್ಟರ್ಗೆ ಒಂದು ಬ್ಲಾಕ್ ಬಸ್ಟರ್ ಬರ್ಬೇಕಪ್ಪ. ರಮೇಶ್ ಸರ್ ಬೇಡ ಬೇಡ, ಆಕ್ಷನ್ ಒಂದು ಸರ್ ಮಾಡಿದ್ದಾರೆ. ನಾನೇ ಗೊತ್ತಿಲ್ಲ. ರೆಡಿ 1 2 ಆಕ್ಟ್. ಹೋಗೋ 1 2 1 ವಾವ್ ಬಿಡ. ನಾನು ಹೋಗ್ತಾ ಆಗಡೆ 1 2 1 ಹೇಗ್ರಿ ಬಿಡ. ಸೂಪರ್ ಸೂಪರ್ ಫಾಲ್ಸ್ ನೋಡಿ ಮೇಡಮ್. ಈಗ ಥ್ರಿಲ್ಲರ್ ಮಂಜು ಮಾಸ್ಟರ್ ಹಾಗೂ ರಮೇಶ್ ಸರ್ ಒಂದು ಲುಕ್, ಒಂದು ಪಂಚು. ತರುಣ್ ಅವರು ಸ್ಟಾರ್ ಆಕ್ಷನ್ ಹೇಳಿ. ಡೈರೆಕ್ಟ್ರೇ ರೆಡಿ, ಫ್ಲೋರ್ ಸೈಲೆನ್ಸ್. ರಮೇಶ್ ಸರ್ ರೆಡಿ ಸರ್? ಮಾಸ್ಟರ್ ರೆಡಿ ಮಾಸ್ಟರ್. ರೋಲ್ ಕ್ಯಾಮ್ರಾ, ಮ್ಯೂಸಿಕ್, ಆಕ್ಷನ್. ಇದೇ ಖುಷಿಯಲ್ಲಿ ಮೇ ರಿಕ್ವೆಸ್ಟ್ ಆಲ್ ಜಡ್ಜಸ್ ಟು ಪ್ಲೀಸ್ ಜಾಯಿನ್ ಆನ್ ಸ್ಟೇಜ್. ಈಗ ಒಂದು ಒಳ್ಳೆ ವಿಷಯ ವೇದಿಕೆ ಮೇಲೆ ನಡೆಯಲಿದೆ. ಹೀರೋ ಹೀರೋಯಿನ್ಗಳನ್ನ ಸ್ಟಾರ್ ಸೂಪರ್ ಸ್ಟಾರ್ಗಳನ್ನಾಗಿ ಮಾಡಿಸೋ ಅಂತ ಸಾಹಸ ನಿರ್ದೇಶಕರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರ ಕೊಡುಗೆ ನಮ್ಮ ಚಿತ್ರರಂಗಕ್ಕೆ ಅಪಾರ. ನಮ್ಮ ವೇದಿಕೆಯಲ್ಲಿ ಅವರಿಗಾಗಿ ಒಂದು ಪ್ರೀತಿಯ ಸನ್ಮಾನ, ನೆನಪಿನ ಕಾಣಿಕೆಯನ್ನು ದಯವಿಟ್ಟು ಸ್ವೀಕರಿಸಬೇಕು. ತಗೊಬನ್ನಿ ಪ್ಲೀಸ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್. ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ.
ಆಕ್ಷನ್ ರೌಂಡ್ ಅಲ್ಲಿ ಬರ್ತಿರುವಂತಹ ಮುಂದಿನ ಕಂಟೆಸ್ಟೆಂಟ್ಸ್ ನ ವೆಲ್ಕಮ್ ಮಾಡೋಣ. ಮಂಗಳೂರಿನ ಮಾಸ್ ಮಹಾರಾಣಿ ವಂಶಿ ಹಾಗೂ ಬೆಳಗಾವಿಯ ಖಡಕ್ ಮಿರ್ಚಿ ವರ್ಷಾ ಟಿಗ್ರೆಜೆ ಆನ್ ಸ್ಟೇಜ್ ಪ್ಲೀಸ್. ನಿನ್ಕೋ, ಇದು ಕಿತ್ಕೊಂಡ್ ತಿನ್ನೋ ರಣ ಹದ್ದುಗಳಿರೋ ಜಾಗ ಅಲ್ಲ. ಅಂತ ತಪ್ಪು ನಾನೇನ್ ಮಾಡ್ದೆ? ಓಹೋ, ಹಾಗಾದ್ರೆ ಕೊಲೆ ಮಾಡೋದು ಒಳ್ಳೆಯವ್ರ ಲಕ್ಷಣನಾ? ಅಕ್ಕ ಅವ್ರು ನಮ್ ತಾಯಿನ ಕೊಂದೋರು. ಅದಕ್ ಕಾರಣ ನೀನು, ನಿನ್ ಕೋಪ, ನಿನ್ ಹಠಮಾರಿತನ. ಆದ್ರೆ ಆಗಿದ್ದೇನು? ಕಾಯೋ ಪೊಲೀಸ್ನವರೇ ಕಾಡಿದ್ರು. ಸತ್ಯನ ಎತ್ತಿ ಹಿಡಿಬೇಕಾದ ನ್ಯಾಯಾಲಯ ಅಮ್ಮನ ಪಾಲಿಗೆ ಸ್ಮಶಾನ ಆಯ್ತು. ಶಿಕ್ಷೆ ಆಗಿದ್ದು ಸತ್ಯಕ್ಕೆ, ನಮಗ್ ಸಿಕ್ಕಿದ್ದು ಅಮ್ಮನ ಹೆಣ. ಕೆಲವು ಪೊಲೀಸರು ದುಡ್ಡಿನ ಆಸೆಗೋಸ್ಕರ ನ್ಯಾಯನ ಮಾರ್ಕೋ ಬ್ರೋಕರ್ ಆಗಿದ್ದಾರೆ. ಹಣವಂತರು ಅದನ್ನ ಕೊಂಡ್ಕೊಂತಾರೆ, ಲಾಯರ್ ಅದನ್ನ ಮಾರ್ತಾರೆ. ಈ ಹರಾಜ್ನಲ್ಲಿ ಬಡವರು ಸೊರಗೋಗಿದ್ದಾರೆ. ಅದಕ್ಕೆ ಸಿಕ್ತವ್ರನ್ನ ಸಾಯಿಸೋದ್ರಿಂದ ಏನು ಪ್ರಯೋಜನ? ನ್ಯಾಯ ಕೇಳೋದು ಪ್ರತಿಯೊಬ್ಬರ ಹಕ್ಕು. ಅದು ಸಿಗ್ಲಿಲ್ಲ ಅಂದ್ರೆ ಕಿತ್ಕೋಬೇಕನ್ನೋದು ನನ್ನ ತತ್ವ. ಸಮಾಜದಲ್ಲಿ ಶಾಂತಿ ಇರಬೇಕು ಅಂದ್ರೆ ಯಾರಾದ್ರೂ ಕ್ರಾಂತಿಕಾರಿ ಹೆಜ್ಜೆನ ಇಡ್ಲೇಬೇಕು. ಟು ಮೇಕ್ ಅ ನಾನ್ ವೈಲೆನ್ಸ್ ಸಮ್ವನ್ ಶುಡ್ ಕೀಪ್ ಅ ವೈಲೆನ್ಸ್ ಸ್ಟೆಪ್ ಅನ್ನೋದೇನೆ ನಾನು ಫಾಲೋ ಮಾಡ್ತಿರೋದು. ಓಹೋ, ಶಾಂತಿನ ತರೋಕೆ ನೀನೇನ್ ಮಹಾತ್ಮ ಗಾಂಧಿನ, ಇಲ್ಲ ಕ್ರಾಂತಿನ ಹುಟ್ಟಾಕೋಕೆ ಸುಭಾಷ್ ಚಂದ್ರ ಬೋಸ? ಅಂತ ಮಹಾನುಭಾವಳಲ್ದೇ ಇದ್ರು ಅದೇ ಮನೋಭಾವನೆ ಇರೋಳು. ನಿನ್ನ ಕೈ ನೋಡೆ, 100 ಜನರನ್ನ ಕೊಂದಾಕಿರೋ ರಕ್ತದ ಕೊಳೆ ಎಷ್ಟು ತೊಳೆದ್ರೂ ಹೋಗಲ್ಲ. ಇತಿಹಾಸದ ಪ್ರಕಾರ ಮನುಷ್ಯ ಮೃಗ ಆಗಿರ್ತಾನಂತೆ, ಅಲ್ಲಿಂದ ಮನುಷ್ಯ ರೂಪ ತಗೊಳ್ಳೋಕೆ ಅವನಿಗೆ 1000 ವರ್ಷ ಬೇಕಾಗುತ್ತಂತೆ. ಆದ್ರೆ ನೀನು ಕೇವಲ 3-4 ವರ್ಷಗಳಲ್ಲೇ ಮೃಗಾನೂ ಆದೆ, ರಾಕ್ಷಸಿನೂ ಆದೆ. ಕೋರ್ಟಲ್ಲೇ ಮರಣದಂಡನೆನ ಮನ್ನಾ ಮಾಡಾಯ್ತು. ಇದೇ ಧೈರ್ಯದಿಂದನೇ ಅಪರಾಧಗಳು ಜಾಸ್ತಿ ಆಗ್ತಿರೋದು. ಅಪರಾಧಿಗಳನ್ನ ಇಡೋಕೆ ಸಾಲದು ಅಂತ ಜೈಲ್ನ ಕಟ್ತಿದ್ದಾರೆ. ಅದಕ್ಕೆ ನಾನೇ ತೀರ್ಪು ಕೊಡ್ತಾ ಇದ್ದೀನಿ. ನನ್ನ ಕೋರ್ಟಲ್ಲಿ ಯಾವ ವಾದನೂ ಇಲ್ಲ, ವಿವಾದನೂ ಇಲ್ಲ. ತಪ್ಪು ಮಾಡಿದ್ರೆ ಓನ್ಲಿ ಪನಿಷ್ಮೆಂಟ್. ಒಬ್ಬ ಅಪರಾಧಿನ ಮುಗಿಸೋದಕ್ಕೆ ನೀನ್ ಅಪರಾಧಿ ಆದೆ. ನಾಳೆ ಎಲ್ಲ ನಿಂದೆ ದಾರಿಯಲ್ಲಿ ನಡ್ಕೊಂಡು ಬಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ತಪ್ಪು ಮಾಡಿದವ್ರನ್ನ ತಿದ್ದಬೇಕು. ನೋಡು, ನೀನ್ ತಪ್ಪು ಮಾಡಿದ್ಯಾ ಅಂತ ಕೋರ್ಟಲ್ಲಿ ಸರೆಂಡರ್ ಆಗು. ನಾನು ನಿನ್ನ ಕ್ಷಮಿಸಿ ತಂಗಿ ಅಂತ ಒಪ್ಕೊಂಡು ಈ ಮನೇಲಿರೋದಕ್ಕೆ ಜಾಗ ಕೊಡ್ತೀನಿ. ಅದು ಸಾಧ್ಯ ಇಲ್ಲ. ಅದು ಸಾಧ್ಯ ಇಲ್ಲ ಅಂದ್ರೆ ನ್ಯಾಯ ಅನ್ಯಾಯ ಎರಡು ಒಂದೇ ಸೂರ್ ಕೆಳಗಡೆ ಇರೋದಕ್ಕೆ ನಾನು ಒಪ್ಪೋದಿಲ್ಲ. ಆ ಸ್ಮಶಾನದ ಕೋರ್ಟ್ ಮುಂದೆ ನಾನು ತಲೆ ತಗ್ಸಲ್ಲ. ಹಾಗಾದ್ರೆ ನಿಂಗೆ ಮನೆ ಜಾಗ ಇಲ್ಲ. ಈಗಾಗ್ಲೇ ಅಮ್ಮನ ಕಳ್ಕೊಂಡು ಅರ್ಧ ಅನಾಥೆ ಆಗಿದ್ದೀನಿ. ನೀನಿನ್ನೂ ಇಲ್ಲೇ ಇದ್ರೆ ಪೂರ್ತಿ ಅನಾಥೆ ಆಗ್ತೀನಿ. ಸೊ ನೀನಿನ್ ಹೊರಡ್ಬೋದು. ಇದೇ ಮಾತಾ? ಬರೀ ಮಾತಲ್ಲ, ಕೊನೆ ಮಾತು. ಚಾಮುಂಡಿ ಸಿನಿಮಾದ ಒಂದು ದೃಶ್ಯವನ್ನ ಆಯ್ಕೆ ಮಾಡಿ ನೀವು ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದೀರಾ. ಮಾಲಾಶ್ರೀ ಮ್ಯಾಮ್ ಹಾಗೂ ಖುಷ್ಬು ಮೇಡಮ್ ಅವರು ಅದರಲ್ಲಿ ಅಭಿನಯಿಸಿದ್ದಾರೆ. ಈ ಆಕ್ಟಿಂಗ್ ಈ ಲೆವೆಲ್ ಅಲ್ಲಿ ಇದೆ ಅಂತ ಅಂದ್ರೆ ಆಕ್ಚುಲಿ ಇವತ್ತು ನಿಮ್ಮಿಬ್ಬರ ಆಕ್ಷನ್ ಸೀಕ್ವೆನ್ಸ್ ಹೇಗಿರುತ್ತೆ ಅಂತ ನೋಡುವಂತ ಕುತೂಹಲ. ಸೊ ನೋಡೋಣ ಹಾಗಾದ್ರೆ ಹೇಗೆ ಬಂದಿದೆ ಅಂತ ಹೇಳಿ. ಆಕ್ಷನ್ ಸೀನ್ ಪ್ಲೀಸ್. ಕೃಷ್ಣ ಶಕ ಸುಮಾರು 10ನೇ ಶತಮಾನ. ಕರ್ನಾಟಕ ರಾಜ್ಯದ ಚಾಲುಕ್ಯ ರಾಜಮನೆತನದ ಆಳ್ವಿಕೆಯ ಸಂದರ್ಭದಲ್ಲಿ ದಾಂಡೇಲಿಯ ಪ್ರಜೆಗಳು ಹಾಗೂ ವ್ಯಾಪಾರಿಗಳು ಕೊಳ್ಳಕಾಕರ ಭಯದಿಂದ ಆಸ್ಥಾನಕ್ಕೆ ತಮ್ಮ ದೂರನ್ನು ಸಲ್ಲಿಸಿರುತ್ತಾರೆ. ಅದನ್ನು ಗಮನಿಸಿದ ಯುವರಾಣಿ ಲೂಟಿಕಾರರನ್ನು ಮಟ್ಟ ಹಾಕಲು ಸಂಚನ್ನು ರೂಪಿಸಿ ರಾಜ್ಯದ ದಟ್ಟಾರಣ್ಯವಾದ ದಾಂಡೇಲಿ ಅರಣ್ಯದಲ್ಲಿ ಸಾಗುತ್ತಿರಲು
Super. Such a cinematic experience. Vamshi and Varsha rocking. ಬರ್ಲಿ ಚಪ್ಪಾಳೆ ಇವರಿಬ್ರಿಗೂ. ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ಯಾವ ಲೆವೆಲಿಗಿತ್ತು ಅನ್ನೋದನ್ನ ನಮ್ಮ ಡೈರೆಕ್ಟರ್ಗೆ ಹೇಳ್ತಾರೆ. ಮೈಂಡ್ ಬ್ಲೋಯಿಂಗ್. ಅಂದ್ರೆ ಇಲ್ಲಿ ಆಕ್ಟ್ ಆಯ್ತಲ್ಲ, ಇದೇ ವಂಡರ್ಫುಲ್ ಆಗಿತ್ತು ಮೇಡಮ್ ದಿ ಸೀನ್. ಅದು ನೋಡಿ ಮೇಡಮ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಹಿಟ್ ರಾಮಾಚಾರಿ. ಖುಷ್ಬು ಮೇಡಮ್ ತಮಿಳ್ ವರ್ಷನ್ ಮಾಡಿರ್ತಾರ, ಚಿನ್ನ ತಂಬಿ ಅವ್ರದ್ದು ಅಲ್ಲಿ ಬ್ಲಾಕ್ ಬಸ್ಟರ್ ಇಲ್ಲಿ ಮಾಡ್ತಾರೆ. ಅವ್ರಿಬ್ರು ಕಾಂಬಿನೇಷನ್ ಒಂದು ಕನ್ನಡ ಸಿನಿಮಾ ಬಂದಾಗ ಹೈ ಎಕ್ಸ್ಪೆಕ್ಟೇಷನ್ ಸಿನಿಮಾ. ಆ ಥರದೊಂದು ಮೋಸ್ಟ್ ಇಂಟೆನ್ಸ್ ಸೀನ್ಸ್ ಅದು ನಾವು ಥಿಯೇಟರ್ ನೋಡಿದಾಗ. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಬ್ಬರ ಮಧ್ಯೆ ಒಂದು ಕನೆಕ್ಷನ್ ಅದು ಪರ್ಫೆಕ್ಟ್ ಆಗಿತ್ತು ನಿಮ್ಮಲ್ಲಿ. ದಟ್ ವಾಸ್ ದಿ ಹೈಲೈಟ್ ಇನ್ ಯುವರ್ ಪರ್ಫಾರ್ಮೆನ್ಸ್. ಅಂಡ್ ಇನ್ ವಿಡಿಯೋ ಬಗ್ಗೆ ಬಂದಾಗ ಎಂಟ್ರಿನೇ ವಂಶಿ, ಸೂಪರ್ ಎಂಟ್ರಿ ವಂಶಿ. ಅವೆಲ್ಲ ಅಷ್ಟು ಈಸಿ ಅಲ್ಲ. ಅದು ಆಟಿಟ್ಯೂಡ್ ಕ್ಯಾರಿ ಮಾಡಿಕೊಂಡು ಸ್ವರ್ಡ್ ಪೊಸಿಷನ್ನು ಬಂದು ನಿಂತ್ಕೊಳ್ಳೋದು, ಪೋಸ್ಚರ್ಸು, ಅದು ಎಸ್ಪೆಷಲಿ ಮೈಥಾಲಜಿಕಲ್ ಹಿಸ್ಟಾರಿಕಲ್ ಲುಕ್ಗಳಲ್ಲೆಲ್ಲ ತುಂಬ ಕಷ್ಟ ಕ್ಯಾರಿ ಮಾಡೋದು. ಅಂಥದ್ದು ತುಂಬ ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ರಿ. ಇವನ್ ದ ಸ್ವರ್ಡ್ ಮೂಮೆಂಟ್ಸು ನಂಗೆ ಬರಲ್ಲ, ಇದು ತುಂಬ ಕ್ಲೀಶೇಡಾಗಿ ಕಾಣಿಸ್ತಾ ಇದೆ ಅಂತ ಏನು ಮಾಡಿದಾಗ ಅಫ್ಕೋರ್ಸ್ ಅದು ಅರ್ಜುನ್ ಅಂಡ್ ಟೀಮ್ ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಎಡಿಟ್ ಮಾಡಿದ್ದಾರೆ, ಅಷ್ಟು ಬ್ಯೂಟಿಫುಲ್ ಆಗಿ ಹೇಳ್ಕೊಟ್ಟಿರ್ತಾರೆ ಶಾರ್ಟ್ಸ್ ವೈಸ್ ಅಲ್ಲಿ. ಬಟ್ ಅಗೇನ್ ನಾವು ಕನ್ವಿನ್ಸ್ ಆಗೋದು ಇದೆ ಗೊತ್ತಾ, ಅದಷ್ಟು ತುಂಬಾ ಚೆನ್ನಾಗಿತ್ತು. ನೀವೇನು ಅಷ್ಟು ಇಂಪ್ಯಾಕ್ಟಿಂಗ್ ತಗೊಂಬಂದು ಕೊಟ್ಟಿದ್ರಿ. ಅಗೇನ್ ವರ್ಷ ಫಸ್ಟ್ ಶಾರ್ಟೇ ಅಲ್ಲಿ ಮರದ ಹತ್ರ ಜಂಪ್ ಮಾಡಿ ಬಂದು ನಿಂತ್ಕೊಳ್ಳೋದು, ಪೋಸ್ಚರ್, ಯು ಆರ್ ಲುಕಿಂಗ್ ಅಮೇಸಿಂಗ್ ವರ್ಷ. ಪೋಸ್ಚರ್ ವೈಸ್ ಆಗಿರ್ಲಿ, ನಿಮ್ಮ ಕಾಸ್ಟ್ಯೂಮು, ನಿಮ್ಮ ಅಪಿಯರೆನ್ಸು, ಆಟಿಟ್ಯೂಡು, ಎವ್ರಿಥಿಂಗ್ ಸೂಪರ್ ಆಗಿ ಕಾಣಿಸ್ತಾ ಇದ್ರಿ. ನನ್ನ ಲೆಕ್ಕದಲ್ಲಿ ಆ ಆಕ್ಟಿಗೆ ನನ್ನ ಕಡೆಯಿಂದ 5 ಸ್ಟಾರ್ಸ್ ಇರೋದು. ಇನ್ನು ವಿಡಿಯೋನ ನೋಡಿದ್ಮೇಲೆ TCR ಈ ಪರ್ಫಾರ್ಮೆನ್ಸ್ಗೆ ಸಿಕ್ಕಿದೆ ಕಾಟೇರ ನಮಸ್ಕಾರ ಮ್ಯಾಮ್. ಅದು Hats off. We versus we. So always a victory. ವಿಕ್ಟ್ರಿ ಮೇಡಮ್. ಸೂಪರ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಖುಷ್ಬು ನಾನು ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಆ ಥರ ಒಂದು ನಾವಿಬ್ಬರು ಇರ್ತಾ ಇದ್ವಿ. ಬಟ್ ಒಂದು ಸೀನು, ಒಂದು ಕ್ಯಾಮರಾ ಹತ್ರ ಬಂದರೆ ಇಬ್ಬರು ಹುಲಿ ಥರ, ನೀನಾ ನಾನಾ ಅಂತ ಅದೇ ಫೀಲ್ ನಾನು ಇಲ್ಲಿ ನೋಡಿದೆ ನಿಮ್ಮಿಬ್ಬರಲ್ಲಿ. ನಿಜವಾಗ್ಲು ಇಬ್ಬರು ಆ ಒಂದು ಕಾನ್ಫಿಡೆನ್ಸು, ಪರ್ಫಾರ್ಮೆನ್ಸು, ಆಮೇಲೆ ಆ ಮಾಡ್ಯುಲೇಷನ್ನು, ಆ ಹ್ಯಾಂಡ್ ಮೂಮೆಂಟ್ಸ್ ಆಗಲಿ ತುಂಬ ಚೆನ್ನಾಗಿತ್ತು. ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ರಿ. ಇನ್ನು ಇಫ್ ಯು ವಾಂಟ್ ಮಿ ಟೆಲ್ ಮಿ ಅಬೌಟ್ ದ ವಿಡಿಯೋ, ಇನ್ನೊಂದು ಸ್ಟ್ಯಾಂಡಪ್. ಅದು ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ಇದು ಮಾಸ್ಟ್ರಿಗೆ ವಂಶಿ ಕಿಕ್ ಕೊಟ್ಟಿದ್ರಲ್ಲ, ಜಂಪ್ ಮಾಡಿ ಕಿಕ್ಕು, ಎಕ್ಸಲೆಂಟ್. ಇನ್ನು ಇವ್ರ ಎಂಟ್ರಿ ಹೇಳಬೇಕು ಅಂದರೆ ಸೂಪರ್. ಅದು ಬೇರೆ ಥರನೇ ಇತ್ತು ನಿಜವಾಗ್ಲೂ. ಹೇಳ್ತಾರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಥರ, ನಿಮ್ಮ ಕಾಸ್ಟ್ಯೂಮ್, ನಿಮ್ಮ ಇದು ಸೆಟ್ ಮಾಡಿ ಆ ಒಂದು ಇಬ್ಬರಿಗೂ ಕಾಂಟ್ರಾಸ್ಟ್ ಮಾಡಿದ್ರಲ್ಲ, ಹ್ಯಾಟ್ಸ್ ಆಫ್ ಮಾಸ್ಟರ್ಜಿ. ದ ಥಾಟ್ ಯು ಥಾಟ್ ತುಂಬ ಚೆನ್ನಾಗಿದೆ. ಐ ರಿಯಲಿ ಲವ್ ಇಟ್. ಗುಡ್ ಲುಕ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರಮೇಶ್ ಸರ್, ನಮ್ಮ SPB ಸಾರು ಜಾನಕಿ ಅಮ್ಮ ಜೊತೆಗೆ ಡೂಯೆಟ್ ಹಾಡಿದಾಗ, ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಡೂಯೆಟ್ ಹಾಡಿದಾಗ ಒಂದು ಭಾವನೆ ಬರುತ್ತಲ್ಲ, ದಿಸ್ ವಾಸ್ ಅನ್ ಆಕ್ಷನ್ ಡೂಯೆಟ್. ಇದು ಏನ್ ಕೆಮಿಸ್ಟ್ರಿ ಇದು. ವಂಶಿ ಸೂಪರ್ಬ್. ಅವಳು ಇಷ್ಟು ಉದ್ದ ಡೈಲಾಗ್ನ, ಇಷ್ಟು ಉದ್ದ ಇರುತ್ತೆ ಡೈಲಾಗು, ಒಂದೊಂದು ವರ್ಡು ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಅವಳು ಅರ್ಥ ಮಾಡ್ಕೊಂಡು ಡೆಲಿವರ್ ಮಾಡ್ತಾರೆ. ಆ ಫ್ಲೋ ಅಲ್ಲಿ ಬರುತ್ತೆ ವಂಶಿ ಹೇಳಿದಾಗ. ಇಟ್ಸ್ ಸೋ ಬ್ಯೂಟಿಫುಲ್. ಅದೇ ತರ ಆನ್ ಸ್ಕ್ರೀನ್ ಬಂದಾಗ ವರ್ಷ ಏನ್ ಫೇಸ್ ಮಾಡಿದಾರೆ ಕ್ಯಾಮ್ರಾನ ಇವತ್ತು ಅಂದ್ರೆ ಏನ್ ಲುಕ್ಸ್. ಅಂಡ್ ಫಸ್ಟ್ ಓಪನಿಂಗ್ ಅಲ್ಲ ವಂಶಿ, ಅವಳು ಬಂದ್ ನಿಂತಾಗ ರಾಣಿ ಅಂತ ಅನ್ನಿಸ್ತು. ದಟ್ ಇಸ್ ವಂಶಿ. ಬ್ರಿಲಿಯಂಟ್ ಅಪ್ಪ. ಏನ್ ಕಾಯ್ತಾ ಇದ್ರು, ಒಡಿ ಬ್ಲಾಕ್ ಬಸ್ಟರ್. ಈ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್.
ಮಾಸ್ಟರ್? ಫಸ್ಟ್ ಟೈಮ್ ನಾನು ಶೂಟ್ ಮಾಡಿ ಒಂದಿನ ಗ್ಯಾಪ್ ಆದಮೇಲೆ ಮತ್ತೆ ನೋಡ್ತಾ ಇದ್ದೀನಿ. ನನಗೇನು ಥ್ರಿಲ್ ಇತ್ತು ನಾನು ಶಾರ್ಟ್ ಓಕೆ ಮಾಡಬೇಕಾದ್ರೆ ಅದೇ ಥ್ರಿಲ್ ಇವಾಗಲೂ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಇಷ್ಟ ಆಯ್ತಾ ಇದು ಆ್ಯಕ್ಷನ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಒಳಗಡೆ ಒಂದು ಸಣ್ಣ ಆಸೆ ಹುಟ್ಕೊಂಡಿದೆ ತರುಣ್ ಸರ್. ಮಾಲಾಶ್ರೀ ಮ್ಯಾಮ್ ಜೊತೆ ಯಾವತ್ತು ಬೆಳ್ಳಿ ಪರದೆ ಮೇಲೆ ಪ್ರೇಮ ಮೇಡಮ್ ಆಕ್ಟ್ ಮಾಡಿದ್ದನ್ನು ನಾವು ನೋಡೇ ಇಲ್ಲ. ಅಭಿಮಾನಿಗಳಿಗೊಂದು ಆಸೆ, ಪ್ರೇಮ ಮೇಡಮ್ಮು ಮಾಲಾಶ್ರೀ ಮೇಡಮು ಇಬ್ರು ಫೇಸ್ ಟು ಫೇಸ್ ಬಂದು ಈ ದೃಶ್ಯದ ಒಂದು 4 ಡೈಲಾಗ್ ಹೇಳಿಬಿಟ್ರೆ ಅಲ್ಲಿಗೆ ಮಹಾನಟಿ ಬ್ಲಾಕ್ ಬಸ್ಟರ್. ರೋಲ್ ಕ್ಯಾಮ್ರಾಸ್ ಆಕ್ಷನ್. ನಿಂತ್ಕೋ. ಇದು ಕಿತ್ಕೊಂಡು ತಿನ್ನೋ ರಣಹದ್ದುಗಳ ಜಾಗ ಅಲ್ಲ ಅಂತ ತಪ್ಪು ನಾನೇನ್ ಮಾಡ್ದೆ ಅಕ್ಕ? ಓಹೋ, ಕೊಲೆ ಮಾಡಿದ ಒಳ್ಳೆ ಲಕ್ಷಣನಾ? ಅವರು ನಮ್ಮ ತಾಯಿನ ಕೊಂದಿದ್ರು, ಅದಕ್ಕೆ ಕಾರಣ ನೀನು, ನಿನ್ ಕೋಪ, ನೀನ್ ಹಠ ಮಾರಿತನ. ನೀನ್ ಅವ್ರ ಮೇಲೆ ತಿರುಗಿ ಬಿದ್ದಿದ್ರೆ ಅವ್ರು ನಮ್ಮ ಕೇಸಲ್ಲಿ ಸೋಲ್ಸ್ತಾ ಇದ್ರು, ನಮ್ಮ ತಾಯಿ ಸಾಯಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಅವಳ ಮೇಲೆ ಸೇರ್ತಿಸ್ಕೊಂಡಿದ್ದು. ಅದಕ್ಕೆ ಅಂತ ಕಾನೂನಿದೆ, ಪೊಲೀಸ್ ಇದೆ. ಆಗ ಆಗಿದ್ದೇನು, ಕಾಯ ಪೊಲೀಸ್ನವರೇ ಕಾಡಿದ್ರು. ಸತ್ಯನೇ ಹೆತ್ತಿರ್ಬೇಕ ನ್ಯಾಯಾಲಯ ಅಮ್ಮನ ಪಾಲ್ಯಕ್ಕೆ ಸ್ಮಶಾನ ಆಯ್ತು. ಶಿಕ್ಷೆ ಆಗಿದ್ದು ಸತ್ಯಕ್ಕೆ, ನ್ಯಾಯಕ್ಕೆ. ನಮಗ್ ಸಿಕ್ಕಿರೋ ಅಮ್ಮನ ಪಾಲ್ಯ. ಮಾಲಾಶ್ರೀ ಮ್ಯಾಮ್, ಯಾಕೆ ನೀವು ಗೋಲ್ಡನ್ ಹೀರೋಯಿನ್ ಆಗಿದ್ದೀರಾ ಅನ್ನೋದನ್ನ 2 ಡೈಲಾಗ್ ಮೂಲಕ ಮತ್ತೆ ಪ್ರೂವ್ ಮಾಡ್ಬಿಟ್ರಿ ಮೇಡಮ್. ಈ ಚಿತ್ರದಲ್ಲಾಗಿರ್ಬೋದು, ಈ ಪಾತ್ರದಲ್ಲಾಗಿರ್ಬೋದು, ಈ ದೃಶ್ಯದಲ್ಲಾಗಿರ್ಬೋದು ಪ್ರೇಮ ಮೇಡಮ್ ಇರಲೇ ಇರಲಿಲ್ಲ. ಬಟ್ ತಾನೊಬ್ಬ ಎಂಥ ಮಹಾನಟಿ ಅನ್ನೋದನ್ನ ಮಾಲಾಶ್ರೀ ಮ್ಯಾಮ್ ಜೊತೆ ಈ ರೀತಿ ಅಭಿನಯಿಸಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ನಮ್ಮ ಪ್ರೇಮ ಮೇಡಮ್. ನಮ್ಮ ಕನ್ನಡಿಗರಾಗಿರ್ಬೋದು, ಕನ್ನಡ ಚಿತ್ರರಂಗ ಆಗಿರ್ಬೋದು ತುಂಬಾ ಹೆಮ್ಮೆ ಪಡುತ್ತೆ ನಿಮ್ಮಂತಹ ನಾಯಕ ನಟಿಯರು ನಮ್ಮ ಇಂಡಸ್ಟ್ರಿಲಿ ಇರೋದು. ನಿಜವಾಗ್ಲೂ ನಮ್ಮೆಲ್ಲರ ಹೆಮ್ಮೆ ಮ್ಯಾಮ್. ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ತರುಣ್ ಸರ್, ನಿಮ್ಮ ಮಾತು. ಇಲ್ಲ, ಐ ಆಮ್ ಸೋ ಬ್ಲೆಸ್ಡ್. ನನಗೆ ಅವರಿಬ್ಬರಿಗೂ ಆಕ್ಷನ್ ಹೇಳೋ ಅಂತ ಒಂದು ಭಾಗ್ಯ ಸಿಕ್ತು ಅಂತ ಅಂದ್ಬಿಟ್ಟು ಅಂತ. ಇದೇನಿಲ್ಲ, ಇದು ನೀವು ನೀಟಾಗಿ ಎಡಿಟ್ ಮಾಡಿ ಈ ಕಡೆ ಸರ್ವಮಂಗಳ ಮೇಡಮ್ ಅವರು, ಆ ಕಡೆ ಶಶಿಕಲಾ ಮೇಡಮ್ ಅವರಿಗೆ ಒಂದು ಡಬ್ಬಿಂಗ್ ಹಾಕ್ಸ್ಬಿಟ್ಬಿಟ್ರೆ ಇದು ಟಾಪ್ ನಾಚ್ ಸೀನ್ ಆಗೋಗೋದು ನಮಗೆ. ಐ ಆಮ್ ಸೋ ಬ್ಲೆಸ್ಡ್. ಅಟ್ಲೀಸ್ಟ್ ಈ ವೇದಿಕೆ ಮೇಲೆ ಒಂದು ಯಾವುದೋ ಒಂದು ಚಿಕ್ಕ ಸೀನ್ ಡೈರೆಕ್ಟ್ ಮಾಡಕ್ ನಂಗೆ ಸಿಕ್ತು. ನಂಗೆ ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ವೇದಿಕೆ ಮೇಲೆ ಅವ್ರ ಜೊತೆ ನಾನು ಆಕ್ಟ್ ಮಾಡಿದಾಗ ನನ್ನ ಶಿವರಿಂಗ್ ಆಗ್ತಿದೆ ಒಳಗಡೆ ಎಲ್ಲ. ಸೀರಿಯಸ್ಲಿ ಐ ವಾಸ್ ಶಿವರಿಂಗ್. ಐ ಆಮ್ ಸೋ ಬ್ಲೆಸ್ಡ್. ಯಾಕೆಂದರೆ ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ಫುಲ್. ನನ್ನ ಗಾಡ್ಗೆ ನಾನು ಥ್ಯಾಂಕ್ ಹೇಳ್ತಾ ಇದ್ದೀನಿ. ತುಂಬ ದೊಡ್ಡ ಮಾತು. ಐ ಆಮ್ ಆಲ್ಸೋ ವೆರಿ ಗ್ರೇಟ್ಫುಲ್. ಆ್ಯಕ್ಚುಲಿ ಥ್ಯಾಂಕ್ ಯು ಫಾರ್ ದಿಸ್ ಮಹಾನಟಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಝೀ ನಮ್ಮಿಬ್ಬರನ್ನ ಇಲ್ಲಿ ಸ್ಟೇಜ್ ಮೇಲೆ ಕಳಿಸ್ಬಿಟ್ಟು. ನಿಜವಾಗ್ಲೂ ಅನುಶ್ರೀ ಥ್ಯಾಂಕ್ ಯು. And Tarunji, thank you for your thank you action katelidikke. And once again Malashri ma'am, Prema ma'am, thank you very much. Ee moment Mahanatiyalli unforgettable moment ಆಗಿರುತ್ತೆ. Thank you. Thanks a ton. Let's hear it for Malashri ma'am. ನಾವು ಬೆಳೆದು ಬಂದಂಥ ಊರಲ್ಲಿ ನಮ್ಮದೊಂದು ಕಟೌಟ್ ಬೀಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ಸಾಧನೆ. ನಮ್ಮೂರು ಮೊದಲು ನಮ್ಮನ್ನ ಸಂಭ್ರಮಿಸ್ಬೇಕು. ಆ ಸಂಭ್ರಮ, ಆ ಖುಷಿ ನಮ್ಮ ವರ್ಷ ಅವರಿಗೆ ಸಿಕ್ಕಿದೆ. ಅದು ಹೇಗಿತ್ತು ಅಂತ ನೋಡ್ಕೊಂಬರೋಣ. ವಿಚಿ ಪ್ಲೀಸ್. ಬೆಳಗಾವಿಗೆ ಬಂದಿನ್ರಿ. ನನಗಂತೂ ಉಸಿರು ಮ್ಯಾಗ ಕೆಳಗ ಆಗಾಕತ್ತದ. ಯಾಕಂದ್ರ ಚಿತ್ರ ಥಿಯೇಟರ್ಗೆ ಬರಾಕತ್ತೀನಿ. ನನ್ ಕಟೌಟ್ ಹಾಕ್ಯಾರಂತಂದ ನನ್ ಕನಸ್ರಿ ಇದ ಒಂದಿನ ಕಟೌಟ್ ಹಾಕಿಸ್ಕೋಬೇಕಂತಂದ. ಪರ್ಫಾರ್ಮರ್ ಆಫ್ ದ ವೀಕ್ ತಗೊಂಡು ನಮ್ಮ ಊರಿಗೆ ಬಂದು ನಾ ಕಟೌಟ್ ಹಾಕ್ಸ್ಕೊಳಕತ್ತೀನಿ. ನಂಗೆ ಚುಟ್ಕೋಬೇಕು ಅನ್ಸಾಕತ್ತದೆ. ಇದೆಲ್ಲಿ ಕನಸೈತಿ ಏನೋ ಅಂತಂದು.
ವರ್ಷ ಅನ್ನೋದು ನನ್ನ ಹೆಸರು ಅಂತಂದ್ರೆ ಡಿಗ್ರಜ್ ಅನ್ನೋದು ನಮ್ಮ ಮನೆತನದ ಹೆಸರು. ಸೊ ಇವತ್ತು ನಮ್ಮ ಡಿಗ್ರಜ್ ನಮ್ಮ ಮನೆತನದ ಹೆಸರು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಕಟ್ಟೋಟ್ ಮುಂದೆ ನಿಂತದ. ನಂಗೆ ಭಾಳ ಖುಷಿ ಆಗಾಕತ್ತಿದ್ರಿ. ಇದೆಲ್ಲ ಬರೋ ಕಾರಣ ನಿಮ್ಮ ಪ್ರೋತ್ಸಾಹ, ಪ್ರೀತಿ ಆ್ಯಂಡ್ ಮಹಾನಟಿ ಟೀಮ್ ಮತ್ತು ಜಿ ಕನ್ನಡ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಈ ನನ್ನ ಕಿರೀಟ ನೋಡಿದ ಮ್ಯಾಲೆ ನನ್ನ ಮನಸ್ಸು ಹೇಳುದು ಒಂದೇ ರೀ, ಯಾರಪ್ಪಂದ ಏನೈತಿ ಬೆಳಗಾವಿನೂ ನಮ್ದ, ಈ ಸತಿ ಕಿರೀಟನೂ ನಮ್ ಬೆಳಗಾವಿದ ರೀ. ಅಷ್ಟೇ ಖುಷಿ ಅಂತ ಅನ್ಕೊಂಡ್ ಅಲ್ಲಿಂದ ಗಾಡಿ ಹತ್ತಿ ಸಣ್ಣಂಗ್ ಬರ್ತಿರ್ಬೇಕು ಶಿರುಗುಪ್ಪಿ ಒಳಗನ ಪ್ರಾಥಮಿಕ ಶಾಲೆ. ಅಲ್ಲಿ ನಮ್ ಸರ್ಗಳು ಆಲ್ರೆಡಿ ಗೇಟ್ ಮುಂದೆ ವೇಟ್ ಮಾಡಾಕತ್ತಿದ್ರ. ಭಾಳ ಖುಷಿ ಅನ್ನಿಸ್ತು. 13 ವರ್ಷ ಆದ್ಮ್ಯಾಗ ನನ್ನ ಪ್ರೈಮರಿ ಟೀಚರ್ಸ್ನೆಲ್ಲ ನಾ ಮೀಟ್ ಆದ್ನಿ. ಭಾಳ ಖುಷಿ ಆಯ್ತು. ಅವರೆಲ್ಲ ಆಶೀರ್ವಾದ ತಗೊಂಡು ಇನ್ನೇನು ಹೊರಡ್ಬೇಕು. ನಮ್ಮ ಬೆಂಕಿ ಬಬಲಾದಿ ದೋಸ್ತರೆಲ್ಲರೂ ಗಾಡಿ ಹಿಡ್ಕೊಂಡು, ಅಕ್ಕ ಟ್ರಾಕ್ಟರ್ ಎತ್ತಿನ ಗಾಡಿ ಒಲ್ಲಿ ಸ್ಪ್ಲೆಂಡರ್ ಗಾಡಿ ಮ್ಯಾಗ ಹೋಗೋಣ ನಡಿ ಅಂತಂದು ಗಾಡಿ ಹಿಡ್ಕೊಂಡು ಕೂತಿದ್ರ. ಗಾಡಿ ಹತ್ತಿ ಹೋಗೋಷ್ಟ್ರೊಳಗ ನಮ್ಮ ಅವ್ವ ನಮ್ಮ ಪೌನೇರು ಎಲ್ಲರೂ ಬಂದಿದ್ರು. ಎಲ್ಲರೂ ಆರತಿ ಹಿಡ್ಕೊಂಡು ವೇಟ್ ಮಾಡಿದ್ರು. ನನಗೆಲ್ಲ ದೃಷ್ಟಿ ತೆಗ್ದು ಮಾಡಿ ನಮ್ಮ ಗ್ರಾಮ ದೇವತೆ ಎಲ್ಲಮ್ಮ ತಾಯಿಗೆ ತೆಂಗಿನಕಾಯಿ ಹೊಡೆದು ಕರ್ಪೂರ ಪೂಜೆ ಮಾಡಿ ಹೊರಗೆ ಬರೋಷ್ಟಿಗೆ ನಂದೊಂದು ಟ್ಯಾಂಪೂಗ ಎಲ್ಲ ಹೂವ ಎಲ್ಲ ಹಾಕಿ ಹಾಡ್ತಾರ ಎಲ್ಲ ಮಾಡಿ ಬ್ಯಾಂಜು ಬತಾಪ್ ತರಿಸಿದ್ರು. ಎಲ್ಲರೂ ಡ್ಯಾನ್ಸ್ ಮಾಡಿ ಬ್ಯಾನರ್ ಹಾಕ್ಸಾರ ವೆಲ್ಕಮ್ ಅಂತಂದೆಲ್ಲ. ಭಾಳ ಖುಷಿ ಆಯ್ತು. ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ನಾ ಕೇಳ್ಕೊಳ್ಳೋದು ಒಂದೇ ಏನಂದ್ರೆ, ಯಾರಿಗೂ ಸಣ್ಣ ವಯಸ್ಸಿದ್ದಾಗ ಮದುವೆ ಮಾಡಬೇಡ್ರಿ. ಅವ್ರು ಕಲಿಸ್ನಂದ್ರೆ ಡಾಕ್ಟರ್ಸ್ ಮಾಡಿಸ್ರಿ, ಇಂಜಿನಿಯರಿಂಗ್ ಮಾಡಿಸ್ರಿ. ಹೆಣ್ಮಕ್ಳಿಗೂ ಕಲಿ ಇರ್ತದ, ಅವ್ರಿಗೂ ಆಸೆ ಇರ್ತದ, ಅವ್ರಿಗೂ ಆಕಾಂಕ್ಷೆ ಇರ್ತದ. ನೀವು ಅವ್ವ ಅಪ್ಪ ಅನ್ನೋರು ಬೆನ್ ತಟ್ಟಿ ನಿಂತಿದ್ರೆ ನಾ ಒಬ್ಬಕ್ಕೆ ಅಲ್ಲ, ನಮ್ಮ ಇಂಗ್ಳಿಗೆ ಔಟನ್ ಪ್ರತಿಯೊಂದು ಹೆಣ್ಮಗಳು ಈ ವೇದಿಕೆ ಮೇಲೆ ಬಂದು ನಿಂದಿರ್ತಾಳ. ಎಲ್ಲರಿಗೂ ಇನ್ನೊಂದು ಥ್ಯಾಂಕ್ ಯು ಸೋ ಮಚ್. ವರ್ಷ ಇಡೀ ಊರು ನಿಮ್ಮನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ. ನಿಮ್ಮ ಮಾತುಗಳನ್ನ ನಾನು ನೋಡ್ತಿದ್ದೀನಿ. ಅಲ್ಲಿ ವಯಸ್ಸಾಗಿರೋ ಅಮ್ಮಂದ್ರೆಲ್ಲ ಹಿಂಗೆ ಕೈ ಮುಕ್ಕೊಂಡು ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ವರ್ಷ? ಮೊದಲ್ಗಿಗೆ ಅಕ್ಕಾರ ಮಹಾನಟಿಗೆ ಬರ್ಬೇಕಾದ್ರೆ ನಾ ಗೆಲ್ತೀನಿ ಬಿಡ್ತೀನಿ ಅದು ಸೆಕೆಂಡ್ರಿ ಅಕ್ಕ. ನಮ್ಮ ಅವ್ವ ಅಪ್ಪ ತಲೆ ತಗ್ಸಿರೋ ಊರೊಳಗೆ ತಲೆ ಎತ್ತು ಹಂಗೆ ಮಾಡಿದ್ದು ಮಹಾನಟಿ. ನನಗೆ ಅದ ಕಿರೀಟ ಗೆದ್ದಂಗದ. ಯಾಕಂದ್ರೆ ಈ ಶೋ ಬಂದ್ಮೇಲೆ ನಮ್ಮ ಮನ್ಯಾಗಿನವ್ರು ನಾವೆಲ್ಲ ಎಷ್ಟು ಖುಷಿ ಅದೀವಿ ಅಂತಂದು ನಾವಾಗ ಹೇಳ್ತಿರ್ತೀನಿ, ಹತ್ತಿದ್ದು ಸಾಕ್ಯವ ಈಗ ನಗು ಟೈಮ್ ಬಂದದ ನಕ್ಕೊಂತಿರುನು ಅಂತಂದು. ಆ್ಯಂಡ್ ಊರಿಗೆ ಹೋಗ್ಬೇಕಾದ್ರೆ ನಾ ಸ್ವಲ್ಪ ನರ್ವಸ್ ಇದ್ದೀನಿ. ಅಂದ್ರೆ ಜೀದವ್ರೆಲ್ಲ ಬರಾಕತ್ತಾರ, ಮಂದಿ ಬರ್ತಾರೋ ಇಲ್ಲೋ ಏನು ಆಕೈತಿ. ಅಂದ್ರೆ 9-10 ವರ್ಷ ಆಯ್ತು ನಾವು ಆ ಊರು ಬಿಟ್ಟು ಹೋಗಿ. ಕನೆಕ್ಷನ್ ಇಲ್ಲ ಅವ್ರ ಸಂಗಾಟ. ಮಂದಿ ಬರಾಕತ್ತಾರಕ್ಕ, ನಾ ಗಾಡಿ ಮ್ಯಾಗ ಹೊಂಟಿನಿ, ಅಜ್ಜಿಗಳು ಹಿಡಿದು ಬಂದು ತಪ್ಕೊಳಕತ್ತಾರ, ಸೆಲ್ಫಿ ತಗೊಳಕತ್ತಾರ. ಶಾಲ್ಸ್ ಅಂತೂ ಒಂದು ಇಷ್ಟು ಡಿಗ್ಗ ಆಗ್ಬಿಟ್ಟಿದ್ದೀವ್ರಿ ಅಕ್ಕಾರ. ಅವೆಲ್ಲ ಇದು ಮಾಡ್ಬೇಕಾದ್ರೆ ನಾ ಏನೋ 4 ಮಾತು ಹೇಳ್ಬೇಕಾದ್ರೆ ಹಿಂಗೆ ನೋಡಿದ್ರೆ ಇಡೀ ಊರವ್ರ ಮಂದಿ ಕಣ್ಣಾಗ ನೀರು ಬಂದು ಒಂದು ಎಷ್ಟೋ ಅವಂದ್ರ ಬಂದು ನನಗೆ ಹೇಳಿದ್ರೆ ನನ್ನ ಮಗಳನ್ನ ಕಲಿಸ್ತೀನಿ, ಚಿಂತೆ ಮಾಡಬೇಡ ಅಂತಂದು. ಯಪ್ಪ ನಮ್ಮ ಇಂಗ್ಳಿ ಊರ ಮಂದಿಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ. ನಂಗೆ ಖರೇನ ಗೊತ್ತಿದ್ದಿಲ್ಲ ನೀವೆಲ್ಲ ನಾನು ಇಟ್ಟು ಪ್ರೀತಿ ಮಾಡ್ತೀರಿ ಅಂತಂದು. ನಿಮ್ಮ ತಲೆ ಎತ್ತು ಹಂಗೆ ನಾ ಯಾವತ್ತೂ ಕೆಲಸ ಮಾಡ್ತೀನಿ ರೀ, ತಲೆ ತಗ್ಸೋ ಹಂಗೆ ನಾ ಯಾವತ್ತೂ ಮಾಡಂಗಿಲ್ಲ ರೀ. ಥ್ಯಾಂಕ್ ಯು. ವರ್ಷ, ನಿಮ್ಮ ತಂದೆ ತಾಯಿ ಬಂದಿದ್ದಾರೆ, ಅವ್ರನ್ನ ಫಸ್ಟ್ ವೇದಿಕೆ ಮೇಲೆ ಕರಿತೀನಿ. ಅಮ್ಮ ಬನ್ನಿ, ಅಪ್ಪಾರ ಬನ್ನಿ. ಈ ಎಲ್ಲ ಖುಷಿ ಆ ಊರ್ನವ್ರು ಕೊಟ್ಟಿದ್ ಒಂದ್ ಕಡೆ, ಆದ್ರೆ ವರ್ಷಗೆ ತನ್ನದೇ ಆದಂತ ಒಂದು ಸೂರು ಇಲ್ಲ ಅನ್ನೋದು ಕಹಿ ಸತ್ಯ ಆಗಿತ್ತು. ಅದು ಕಳೆದ ವಾರದವರೆಗೆ ಮಾತ್ರ. ಆ ಒಂದು ನೋವನ್ನ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮೆಲ್ಲರ ನೆಚ್ಚಿನ ತಾರಮ್ಮ ಅವರು ನೀಗಿಸ್ತಾರೆ. ಅವ್ರಿಗಾಗಿ ಒಂದು ಸೂರನ್ನ ಕೊಡೋ ಒಂದು ಮಾತನ್ನ, ಭರವಸೆಯನ್ನ ಕೊಡ್ತಾರೆ. ಅದು ಖಂಡಿತ ಆಗತ್ತೆ. ಆ ಮಾತು, ಆ ಭರವಸೆ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡ್ತಮ್ಮ. ನಿಮ್ಮದು ಅಂತ ಒಂದು ಮನೆ. ಭಾಳ ದುಃಖ ಅಷ್ಟಾಯ್ತು, ಖುಷಿನೂ ಅಷ್ಟಾಯ್ತು. ನಮ್ಮ ಪಾಲಿಗೆ ತಾರಮ್ಮ ದೇವರ ಬಾಗಿ ಬಂದಾರಂತ ಅನ್ಕೋತೇನ್ರಿ ನಾನು. ಎದಕ್ಕೆ ಅಳ್ತೀನಿ? ಬರೀ ನಗ್ಬೇಕು ನಾವು. ನಿಮ್ ಮಗಳನ್ನ ಎಷ್ಟು ಸಂಭ್ರಮಿಸ್ತಾ ಇದಾರೆ ಎಲ್ರು. ಹೆಮ್ಮೆ ಅನ್ಸ್ತಾ ಇದೆಯಾ? ಖುಷಿ ಅನಿಸ್ತದೆ, ತುಂಬಾ ಖುಷಿ. ನಿಮ್ಮದು ಅಂತ ಒಂದು ಮನೆ ಬರುತ್ತೆ, ಖುಷಿನಾ ನಿಮ್ಗೆ? ಫುಲ್ ಖುಷಿ. ಒಂದು ದಿನದಲ್ಲಿ ಎಲ್ಲ ಆಗಲ್ಲ, ಆದ್ರೆ ಒಂದಿನ
ಎಲ್ಲ ಹಾಗೇ ಆಗುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಥ್ಯಾಂಕ್ ಯು ವರ್ಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್. ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಮುಂದಿನ ಮಾಸ್ ಸೀಕ್ವೆನ್ಸ್ ಅಲ್ಲಿ ಮುಖಾಮುಖಿ ಆಗೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಭರ್ಜರಿಯಾಗಿ ಬೆಂಕಿ ತರ ಧೂಳೆಪ್ಸಂತ ಭೂಮಿಕಾ ಹಾಗೂ ಸೈಕ್ ಸೈಕ್ ಅಂತ ಸ್ಕೆಚ್ ಹಾಕೋ ಅಂತ ಸಿಂಚನಾ ಆನ್ ಸ್ಟೇಜ್ ಪ್ಲೀಸ್. ರೌಡಿಸಮ್ಗೆ ಯಾಕೆ ಬರ್ತಾರೋ ಕಚಡಗಳು? ನೀವ್ಯಾಕೆ ಡಿಪಾರ್ಟ್ಮೆಂಟಿಗೆ ಬರ್ತೀರಾ? ಯಾಕೆ ಕೊಬ್ಬು? ಪಬ್ಲಿಕ್ನ ರಕ್ಷಣೆ ಮಾಡೋದೇ ನಮ್ ಕರ್ತವ್ಯ ಕಣೆ. ಅದ್ರಲ್ಲೂ ಕೆಲವ್ರು ಕೆಲಸ ಮಾಡ್ತಾರಲ್ಲ, ಅದಕ್ಕೇನ್ ಹೇಳ್ತೀರಾ? ನೋವು ಅನ್ಭವಿಸ್ತಿರ್ತಾರೆ. ಈಗ ನೀನ್ ಅನ್ಭವಿಸ್ತಿದ್ಯಲ್ಲ ಅದೇ ತರ. ನನಗ್ ನೋವು ತಡೆಯೋ ಶಕ್ತಿ ಇದೆ, ಆದ್ರೆ ನನಗ್ ಹೊಡೆದ್ರಲ್ಲ ಅವ್ರಿಗೆ ನನ್ನ ತಡೆಯೋ ಶಕ್ತಿ ಇದೆಯಾ? ಅವರು ಮುಸ್ಕಾಕಿ ಹೊಡೆದಿದ್ದು ನಾನ್ ಕಾಣ್ಬಾರ್ದು ಅಂತಲ್ಲ, ನನ್ನ ಕಣ್ಣಿಗೆ ಅವ್ರು ಕಾಣ್ಬಾರ್ದು ಅಂತ. ಅಂದ್ರೆ ಪೊಲೀಸವ್ರನ್ನೇ ಹೆದರಾಕೊಂತೀಯ ನೀನು? ನಾನ್ ಯಾಕೆ ಮೇಡಮ್ ಪೊಲೀಸವ್ರನ್ನ ಹೆದರಾಕಳ್ಳಿ? ಡೆಡ್ ಬಾಡಿ ಸೀನನ್ ಯಾಕೆ ಹೊಡೆದೆ? ಅವ್ನು ಯಾರಂತಾನೆ ನನಗೆ ಗೊತ್ತಿಲ್ಲ. ಬೆಳ್ಬೆಳಿಗ್ಗೆ ಶಟ್ಟಿನ ಯಾಕೊಂದೆ? ನನ್ನ ಪಾಡಿಗೆ ನಾನು ಆರಾಮಾಗಿ ಮನೇಲಿ ಮಲಗಿದ್ದೆ, ಕಾಫಿ ಕುಡಿತಾ ಟಿವಿ ನೋಡಿದೆ, ಅದ್ರಲ್ಲಿ ನನ್ನ ಹೆಸರು ಓಡಾಡ್ತಿತ್ತು. ಸುಮ್ಮನೆ ಯಾಕಪ್ಪ ಇನ್ನೊಂದು ಕೇಸ್ ನನ್ನ ತಲೆ ಮೇಲೆ ಬರುತ್ತಲ್ಲ ಅಂತ ಸೀದಾ ಸ್ಟೇಷನ್ಗೆ ಬಂದು ಸರೆಂಡರ್ ಆದೆ ಅಷ್ಟೇ. ಏನ್ ಚೆನ್ನಾಗಿ ನಾಟಕ ಮಾಡ್ತಿದ್ಯಾ ಗೊತ್ತಾ? ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕಣೆ. ನಾನೇ ಶಾಕ್ ಆಗ್ಬಿಟ್ಟೆ. ನಿಮ್ಮಮ್ಮ ಅದ್ ಎಷ್ಟು ನೀನ್ ಈ ತರ ಸುಳ್ಳು ಹೇಳ್ತೀಯ? ಹೇಳಮ್ಮ. ಅಮ್ಮ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೇನೆ. ಈಗ ಫೋನ್ ಮಾಡಿದ್ರಲ್ಲ ನಿಮ್ಮಮ್ಮ, ಅವರು ಪತಿವ್ರತೆನಾ? ನಿನ್ನ ಹೊಡೆದು ಬಿಸಾಕ್ಬಿಡ್ತೀನಿ. ಅಲ್ಲ, ನಂಗೊಂದು ಅರ್ಥ ಆಗ್ತಿಲ್ಲ. ಬೇರೆಯವ್ರ ಅಮ್ಮಂದಿರೆಲ್ಲ ಕೆಟ್ಟವ್ರು, ನಿಮ್ಮ ಅಮ್ಮಂದಿರು ಮಾತ್ರ ಒಳ್ಳೆಯವರು ಅಲ್ವಾ? ಬೇಕಾದ್ರೆ ಇನ್ನೊಂದ್ಸಲ ಫೋನ್ ಮಾಡಿ ಕೇಳು, ಹೆರ್ತಾ ನಿನ್ನ ಕಾಕಿ ಬಟ್ಟೆಲೆ ಹೆತ್ರ ಅಂತ. ನನ್ನಮ್ಮ ಆಗಿದ್ರೆ ನಾನು ಕೇಳ್ತಿದ್ದೆ, ಏನಮ್ಮ ಹೆರ್ತಾ ನನ್ನ ರೌಡಿಯಾಗೆ ಹೆತ್ಬಿಟ್ಟ ಅಂತ. ನೋಡಿ ಮೇಡಮ್, ನೀವು ಆಡೋ ಮಾತಿನ ಮೇಲೆ ನಿಗಾ ಇರ್ಲಿ. ಸಾರಿ. ಆಗ್ಲಿಂದ ಕೂಲಾಗಿ ಕೇಳ್ತಾ ಇದ್ದೀನಿ ತಾನೆ, ಅರ್ಥ ಆಗ್ತಿಲ್ವಾ? ನೋಡ್ರೆ, ನಿನಗ್ ಬದುಕಕ್ ಒಂದ್ ಕೊನೆ ಅವಕಾಶ ಕೊಡ್ತಾ ಇದ್ದೇವೆ. ಈ ರೌಡಿಸಮ್ನೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟ ಮೇಡಮ್, ನಾನು ಬೆಳೆದಿದ್ದು ಬೆಂಗಳೂರು, ಹುಟ್ಟಿದ್ದು ಹುಬ್ಳಿ. ನಿಂತಾವ ಗನ್ ಐತಿ, ಗುಂಡದವ. ಇದನ್ನೆಲ್ಲ ಎದುರಿಸೋ ಗುಂಡ್ಗಿನಂತಾವೈತಿ. ಯಾಕಂತ ಕೇಳ, ಗಂಡು ಮೆಟ್ಟಿದ ನಾಡಲ್ಲಿ ಹುಟ್ಟಿದ ದುರ್ಗಿ ನಾನು. ಮೇಡಮ್ ಬಿಟ್ಬಿಡಿ ಮೇಡಮ್. ಏನ್ ಮೇಡಮ್ ಮಾಡ್ತಿದ್ದೀರಾ? ಅಯ್ಯೋ ಸರ್, ಯಾರು ಇದ್ರೆ ಬನ್ನಿ ಸರ್, ನನ್ನ ಕಾಪಾಡಿ, ಇಲ್ಲಾಂದ್ರೆ ಅಮ್ಮ ನನ್ನ ಸಾಯಿಸ್ಬಿಡ್ತಾಳೆ. ಲೇ 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 ಲೇ, ಯಾರೇ ನೀನು? ಈ ಲೆವೆಲ್ ನಾಟಕ ಮಾಡ್ತಿದ್ಯಲ್ಲ? ಹೇಳದ್ನಲ್ಲ, ದುರ್ಗಿ. ಭೂಮಿಕಾ, ಸಿಂಚನ ವರ್ಸಟೈಲ್ ಆಕ್ಟ್ರೆಸ್ ಇಬ್ರು. ಓಕೆನಾ? ಅವರ ವರ್ಸಟಾಲಿಟಿ, ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಯಾವಾಗ್ಲೂ ನಾವು ನೋಡ್ತಾ ಇರ್ತೀವಿ. ಆದ್ರೆ ಅವರ ನಿಜವಾದ ವರ್ಸಟಾಲಿಟಿ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಕಾಣುತ್ತೆ. ಹೆಂಗಿರುತ್ತೆ ಅಂತ ನಾನು ನೋಡಕ್ ಕಾಯ್ತಾ ಇದ್ದೀನಿ. ಭೂಮಿಕಾ, ಎಕ್ಸೈಟೆಡ್? ಹೌದು ಅಕ್ಕ, ಸಖತ್ ಎಕ್ಸೈಟೆಡ್. ಸಿಂಚನ ಅವಳನ್ನ ನೋಡಕ್ಕೆ ಭಯ ಪಟ್ಕೊಂಡು ರೆಡಿ ಆಗಿದ್ದಾಳೆ. ನೋಡೋಣ ಆಕ್ಷನ್ ಸೀಕ್ವೆನ್ಸ್ ಹೆಂಗಿರುತ್ತೆ ಅಂತ. ಓಕೆ, ಸಿಂಚನ ಹಾಗೂ ಭೂಮಿಕಾ ಅವರ ಆಕ್ಷನ್ ಸೀನ್ ಪ್ಲೀಸ್.
ಮೇಡಮ್ ನೀವು ಹೇಳಿದಂಗೆ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಏನಕ್ಕೆ ನಾನು ಹೇಳ್ಕೊಂಡು ಹೋಗ್ತಿದ್ದೀರಾ? ಬಿಡಿ, ಲೀವ್ ಮೀ. ಎಕ್ಸ್ಕ್ಯೂಸ್ ಮೀ, ಬಿಡಿ, ಬಿಡಿ, ಪ್ಲೀಸ್ ಲೀವ್ ಮೀ. ಬಿಡಿ. ಏನಕ್ಕೆ ಕಟ್ಟಾಕ್ತಿದ್ದೀರಾ ಹಿಂಗೆ? ಏನಕ್ಕೆ ಕಟ್ಟಾಕಿದ್ಯಾ ಹಿಂಗೆ? ಬಿಡಿಸು. ಇನ್ ದ ನೇಮ್ ಆಫ್ ಗಾಡ್ ಅಂಡ್ ಹೋಲಿ ಸ್ಪಿರಿಟ್ ಅಂಡ್ ಮದರ್ ಅಂಡ್ ಫಾದರ್ ಆಫ್ ಗಾಡ್. ಬಿಡಿಸು. ರಿಮೂವ್ ದಿಸ್. ದೇಹ ಬಿಟ್ಟು ತೊಲಗಲು ದೇವರು ನಿನಗೆ ಕೊನೆಯ ಅವಕಾಶ ಕೊಡುತ್ತಿದ್ದಾನೆ. My Lord. ಸತ್ತರೂ ಹೋಗದ ಕರ್ಮ ನಿನ್ನನ್ನು ತ್ರಿಶಂಕ ಸ್ಥಿತಿಯಲ್ಲಿ ಅತಂತ್ರಿಯನ್ನಾಗಿಸಿದೆ. ಏನಾದರೂ ಪ್ರಶಾಖವಾಯನ ತೊಲಗಲು ಸತ್ತರೂ ಹೋಗದ ಕರ್ಮ ನಿನ್ನನ್ನು ತ್ರಿಶಂಕ ಮಿನಿಟ್ಸು ನಮ್ಮನ್ನೆಲ್ಲ ಆ ಲೋಕಕ್ಕೆ ಕರ್ಕೊಂಡೋಗಿ ಫೀಲ್ ಮಾಡ್ಬಿಟ್ಟು ಕರ್ಕೊಂಬಂದ್ಬಿಟ್ರು. ಸಿಂಚನ, ಇನ್ಮೇಲಿಂದ ಯಾವತ್ತಾದ್ರೂ ಮರದ ಚೇರಲ್ಲಿ ಒಬ್ಳೆ ಕುತ್ಕೊಂತ್ಯಾ? ಇಲ್ಲ ಮ್ಯಾಮ್. ತರುಣ್ ಸಾರ್. ಸಿಂಚನ ಅಂಡ್ ಭೂಮಿಕಾ, ಫಸ್ಟ್ ಆಕ್ಟ್ ಬಗ್ಗೆ ಮಾತಾಡೋಣ. ಅದು ಸಲಗಾ ಫಿಲಮ್ದಲ್ವಾ ಅದು ನೀವು ಮಾಡಿದ್ದು? ವೆರಿ ಇಂಟೆನ್ಸ್ ಸೀನ್, ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಅದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಒಂದ್ ಕಡೆ ಡಾಲಿ ಅವ್ರು ಇರ್ತಾರೆ, ಇನ್ನೊಂದ್ ಕಡೆ ವಿಜಿ, ಇಬ್ರು ನಟರಾಕ್ಷಸರಿದ್ದಂಗೆ ಇರ್ತಾರೆ. ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್, ಅಷ್ಟು ಇಂಟೆನ್ಸ್ ಆಗಿ ಮಾಡಿದಾರೆ ಅವರು. ಅದನ್ನೆಲ್ಲೂ ನಿಮ್ಗೆ ಆ ಇಂಟೆನ್ಸಿಟಿ ಬಿಟ್ಕೊಡ್ದಂಗೆ ಸಿಂಚನ ಆಗಿರ್ಬೋದು, ಭೂಮಿಕಾ ಆಗಿರ್ಬೋದು, ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ ಆ ಸ್ಕಿಟ್ ವೈಸ್ ಇಟ್ ವಾಸ್ ವೆರಿ ನೈಸ್. ಎಸ್ಪೆಷಲಿ ನೀವು ಅದು ಫೈರ್ ಆದ್ಮೇಲೆ ಒಂದು ಪೋರ್ಷನ್ ಇದೆ ಗೊತ್ತಾ, ಅದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ವೆರಿ ವೆಲ್ ಡನ್ ಅದು. ಅಂಡ್ ಕಮಿಂಗ್ ಟು ದಿ ವಿಡಿಯೋ, ಇದು ಚೂಮಂತರ್ ಫಿಲಮ್ದು. ಸಿ ಆಕ್ಷನ್ ಮಾಡಿದಾಗ ಏನಾಗುತ್ತೆ, ಎಲ್ಲಾನು ಕೌಂಟ್ ಆಗುತ್ತೆ ಆಕ್ಷನ್ ಅಂತ ಬಂದಾಗ. ಇದನ್ನು ಶೂಟ್ ಮಾಡ್ತಾ ಇದ್ದ ಅವತ್ತು ರವಿವರ್ಮ ಮಾಸ್ಟರ್. ದೋ ನಿಮ್ಗೆ ಅಲ್ಲಿ ಫೈಟ್ ಇಲ್ಲ ಏನಿಲ್ಲ ಅಂತಂದ್ರು, ದೇರ್ ವಾಸ್ ಅ ಫೈಟ್ ಮಾಸ್ಟರ್ ದೇರ್. ಆಕ್ಷನ್ ರವಿವರ್ಮ ಮಾಸ್ಟರ್ ಇದ್ದಿದ್ದಲ್ಲಿ. ಈಗ ಬೇರೆ ಇವ್ರದೆಲ್ಲ ನೋಡಿದ್ರಲ್ಲ, ಒಂದೇನೋ ಕಿಕ್ ಮಾಡ್ತಾರೆ, ಅದು ರೋಪ್ ಶಾಟ್ ಮಾಡಿದ್ರೆ ಹಬ್ಬ ಅಂದ್ರೆ ಒಂದ್ 20 ನಿಮಿಷ ಮಾಡ್ತೀವ, ಒಂದ್ ಆಕ್ಟರ್ ಇಟ್ಕೊಂಡು ಒಂದ್ 25 ನಿಮಿಷದ ಒಂದು ಶಾಟ್ ತೆಗೆದ್ರೆ ಮುಗಿತೀವಿ, ರೋಪ್ ತೆಗಿತೀವಿ, ಫ್ರೀ ಅಂತ ಹೇಳ್ತೀವಿ. ಇದಕ್ಕೆ ಫುಲ್ ಡೇ ಅವ್ರು ರೋಪಲ್ಲಿದ್ರು, ಮೇಘನಾ ಆಗಿರ್ಲಿ, ಶರಣ್ ಅವರಾಗಿರ್ಲಿ. ಅಂದ್ರೆ ಇಡೀ ಸೀನ್ ತೆಗಿಬೇಕಲ್ಲ ನಾವು, ಅವರಿಬ್ರು ಏರಲ್ಲೇ ಇರಬೇಕು, ನಿಮಗೆ ಮಲ್ಟಿಪಲ್ ಕಟ್ಸ್ ಆಗ್ಬೇಕು, ಅವ್ರ ಒಂದು ಗೋಸ್ಟ್ಲಿ ಬರಬೇಕು. ದಿಸ್ ಇಸ್ ಮೋರ್ ಚಾಲೆಂಜಿಂಗ್ ದನ್ ಆಕ್ಷನ್. ಅಂತದ್ರಲ್ಲಿ ಇದು ಇನ್ನೂ ಚಾಲೆಂಜಿಂಗ್. ನಿಮಗೆ ತುಂಬಾ ಚೆನ್ನಾಗಿ ಫುಲ್ ಆಫ್ ಮಾಡಿದ್ದೀರಾ ನೀವಿಬ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಾಲಾಶ್ರೀ ಮ್ಯಾಮ್. ಹಲೋ ಸಂಚಿತಾ ಅಂಡ್ ಭೂಮಿಕಾ. ಹಾಯ್ ಮ್ಯಾಮ್. ತುಂಬಾನೇ ಚೆನ್ನಾಗಿತ್ತು. ಆಕ್ಟ್ ಬಂದ್ಬಿಟ್ಟು ಇಬ್ರು ಸಚ್ ಕಾನ್ಫಿಡೆನ್ಸ್, ಅಂದ್ರೆ ಇಬ್ಬರಲ್ಲಿ ಆ ಫೈರ್ ಇತ್ತು.
ಸೊ ಶೀಸ್ ಇಂದ ಆ ಭಯ ಇಲ್ಲ. ರೋಪ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ನಾನು ರೋಪ್ ಶಾಟ್ಸ್ ಮಾಡುವಾಗ ಐ ಟೆಲ್ ಮಾಸ್ಟರ್ ಟು ಫಿನಿಶ್ ಇಟ್ ಆಫ್ ಇನ್ ದ ಮಾರ್ನಿಂಗ್ ವಿತ್ ಎಂಟಿ ಸ್ಟಮಕ್, ಸೊ ದಟ್ ಆ ಒಂದು ಸ್ಟ್ರೈನ್ ಇರಲ್ಲ ಅಂತ. ಅದು ಎಷ್ಟೇ ಮಧ್ಯಾಹ್ನ ತನಕ ಆಗಲಿ ಐ ಡೋಂಟ್ ಈಟ್ ಎನಿಥಿಂಗ್ ಬಿಕಾಸ್ ಫುಲ್ ಟೈಮ್ ಮಾಡಿರ್ತಲ್ಲ, ಒಂದು ಉಸಿರು ಕಟ್ಕೊಳ್ಳುತ್ತೆ. ಸೊ ಮಾರ್ನಿಂಗ್ಸ್ ಅಲ್ಲಿ ಅಲ್ಲಿ ಟೆಲ್ ದೆಮ್. ಅದು ನೀವು ಎಷ್ಟೊತ್ತಿಗೆ ಮಾಡಿದ್ರೆ ಎಷ್ಟೊತ್ತು ನೀವು ರೋಪಲ್ಲಿ ಇದ್ರೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಆ ಪೇನ್ ಕಾಣಲಿಲ್ಲ. ಬಟ್ ಯು ಆರ್ ಇನ್ ಟು ದ ಕ್ಯಾರೆಕ್ಟರ್ ವಿಚ್ ಇಸ್ ಹ್ಯಾಟ್ಸ್ ಆಫ್ ಇನ್ ಯು ಬೋತ್. ನೀವಿಬ್ಬರು ಪ್ರಾಪರ್ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಟ್ಟಿದ್ದೀರಾ. ನಿಮ್ಮ ಮೇಲಿದ್ರೆ ಕೆಳಗಡೆ ಇದ್ರೆ ಅಂತಿಲ್ಲ. ಅವಳು ನಿನ್ನ ಹತ್ರ ದೆವ್ವ ತೆಗಿಬೇಕು, ನೀನು ದೆವ್ವ. ಇಟ್ ಇಸ್ ವೆರಿ 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 ಗುಡ್. ಐ ರಿಯಲಿ ಲೈಕ್ ದ ಕಾನ್ಸೆಪ್ಟ್ ಆಫ್ ದ್ಯಾಟ್ ಬಿಕಾಸ್ ಆ್ಯಕ್ಷನ್ ಅದು ಕೂಡ ತುಂಬಾ ಕಷ್ಟ. ಡೈರೆಕ್ಟರ್ ತರುಣ್ ಸರ್ ಹೇಳ್ದಂಗೆ. ಆ್ಯಂಡ್ ಮಾಸ್ಟರ್ ನಿಮ್ಮಿಬ್ಬರಲ್ಲಿ ಆ ಒಂದು ಲೆವೆಲಲ್ಲಿ ಮಾಡಿಸಿದ್ರಲ್ಲ, ಹ್ಯಾಟ್ಸ್ ಆಫ್ ಮಾಸ್ಟರ್ಜಿ. ಆ್ಯಂಡ್ ಬಿಗ್ ಸ್ಕ್ರೀನಲ್ಲಿ ಯಾವ ಥರ ಒಂದು ಫೀಲ್ ಇತ್ತು ಚೂಮ್ ಅಂತರ, ಅದೇ ಫೀಲ್ ಇತ್ತು. ಸೊ ನೋವೇರ್ ಮೇಕಿಂಗಲ್ಲಿ ಆಗಲಿ ಆ ಫೈಟ್ ಆಗಲಿ ಎಲ್ಲರೂ ಕಮ್ಮಿ ಅನಿಸ್ಲಿಲ್ಲ ನನಗೆ. ಹ್ಯಾಟ್ಸ್ ಆಫ್ ಆಲ್ ದ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ರಮೇಶ್ ಸರ್. ಸಿಂಚನ ಸರ್ ಮತ್ತೊಮ್ಮೆ ಮಿಂಚನ ಸೂಪರ್. ಥ್ಯಾಂಕ್ ಯು ಸೊ ಮಚ್ ಸರ್. ವಿಡಿಯೋಲಿ ಇಬ್ರು ಭೂಮಿ ಈಕ್ವಲ್ ಕೊಟ್ರಿ ಅವ್ರಿಗೆ. ನೀವು ವಿಡಿಯೋಲಿ ಇಬ್ರು ಒಬ್ರು ಯಾರು ಜಾಸ್ತಿ ಕಮ್ಮಿ ಅಂತ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಅಂಡ್ ಐ ನೋ ಹೌ ಡಿಫಿಕಲ್ಟ್ ಇಟ್ ಈಸ್. ಒಂದ್ ಕಡೆ ಆ ಮೇಕಪ್, ಅದರ ಜೊತೆ ಎಕ್ಸ್ಪ್ರೆಷನ್, ನೇತಾಡ್ತಾ ಇರ್ಬೇಕು. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೂಪರ್. ಥ್ಯಾಂಕ್ ಯು ಸರ್. ಈಗ ಸ್ಟಾರ್ ರೇಟಿಂಗ್ಸ್ ಏನ್ ಸಿಗುತ್ತೆ ನಮ್ಮ ಜಡ್ಜಸ್ ಕಡೆಯಿಂದ ಅಂತ ನೋಡೋಣ. ಭೂಮಿ ಅವರ ಪರ್ಫಾರ್ಮೆನ್ಸ್ಗೆ ತರುಣ್ ಅವರೇ 4.5. 4.5. ಥ್ಯಾಂಕ್ ಯು ಸರ್. 4. Thank you, ಯಶ್ವಿಕಾ 4.5. 4.5. ಈಗ ಸಿಂಚನ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ತರುಣ್ ಅವರೇ. ಸಿಂಚನ ಸರ್ ಬ್ಲಾಕ್ ಬಸ್ಟರ್. ಥ್ಯಾಂಕ್ ಯು ಸೊ ಮಚ್. ಸಿಂಚನ ಅವರ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಇವತ್ತು ರಾತ್ರಿ ನಾನು ಹೇಳಿದ್ದನ್ನ ನೀವು ಮಾಡಿದ್ರೆ ಪ್ರತಿ ಎಪಿಸೋಡ್ನಲ್ಲಿ ನಿಮಗೆ ಫ್ರೀ ಆಗಿ ಚಿನ್ನದ ನಾಣ್ಯ ಗೆಲ್ಲುವಂಥ ಚಾನ್ಸ್ ಸಿಗುತ್ತೆ. ತುಂಬಾ ಸಿಂಪಲ್. ನೀವು ನಿಮ್ಮ ಫೋನಲ್ಲಿ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಬೇಕು. ಚಿನ್ನ ಈಗ 1 ಗ್ರಾಮ್ಗೆ 10,000 ದಾಟಿದೆ. ಹೇಗ್ ತಗೊಳಕ್ಕಾಗತ್ತೆ ಅಂತ ನೀವು ಕೇಳಬಹುದು. ಇದರಲ್ಲಿ ನೀವು ಬರೀ 10 ರೂಪಾಯಿ 50 ರೂಪಾಯಿಯಿಂದ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಸೇವಿಂಗ್ಸ್ ಮಾಡಬಹುದು. ನಿಮಗೆ ಬೇಕಾಗಿರುವಷ್ಟು ಹಣವನ್ನ ಜಾರ್ ಆಪ್ ಅಲ್ಲಿ ಸೆಟ್ ಮಾಡಿದ್ರೆ ಸಾಕು. ಪ್ರತಿ ದಿನ ಆಟೋಮೆಟಿಕ್ ಆಗಿ ಜಾರ್ ಆಪ್ ನಿಮಗಾಗಿ ಸೇವ್ ಮಾಡ್ತಾ ಹೋಗುತ್ತೆ. ಈ ಸೇವಿಂಗ್ಸ್ ನಿಮಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಕ್ಕಳ ಎಜುಕೇಶನ್ಗೆ ಅಥವಾ ಮದುವೆಗೆ ಎಲ್ಲದಕ್ಕೂ ತುಂಬಾ ಉಪಯೋಗ ಆಗುತ್ತೆ. ನಿಮ್ಮ ಸೇವಿಂಗ್ಸ್ ನ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು. ಅದಕ್ಕೆ 2 ಆಪ್ಷನ್ ಇದೆ. ಕ್ಯಾಶ್ ಆಗಿ ವಿಡ್ರಾ ಮಾಡ್ಕೋಬಹುದು ಅಥವಾ ಚಿನ್ನವಾಗಿ ಕೂಡ ವಿಡ್ರಾ ಮಾಡ್ಕೋಬಹುದು. ಯಾಕೆ ತಡ? ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸೇವಿಂಗ್ ಶುರು ಮಾಡಿ. ರಮೇಶ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಹೇಗೆ ಸಿನಿಮಾ ಪ್ರೊಡ್ಯೂಸರ್ಗಳು ಸೂಟ್ ಕೇಸ್ ಇಟ್ಕೊಂಡು ಮುಹೂರ್ತ ದಿನಾನೇ ಬರ್ತಾ ಇದ್ರು ನೆಕ್ಸ್ಟ್ ಸಿನಿಮಾ. ಅಂಡ್ 1 ವರ್ಷದಲ್ಲಿ 20 ಸಿನಿಮಾಗಳ ಬಿಡುಗಡೆ ಆಗಿರ್ಬೋದು. ಅಂದ್ರೆ ಶಿ ರೂಲ್ಡ್ ದ ಇಂಡಸ್ಟ್ರಿ. ರೂಲ್ಡ್ ದ ಇಂಡಸ್ಟ್ರಿ ಅಂತ ಹೇಳಿದ್ರೆ ಅದು ಮಾಲಾಶ್ರೀ ಮ್ಯಾಮು. ಆ ಲೆಗೆಸಿ ಬಗ್ಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ಸೊ ಮೇಡಮ್ಗೋಸ್ಕರ ಅವರ ಒಂದು ಜರ್ನಿಯ ಒಂದು ಸ್ಪೆಷಲ್ ವೀಟ್ ಇದೆ. ಮ್ಯಾಮ್, ದಿಸ್ ಇಸ್ ಫಾರ್ ಯು. Waiting, please. ಮಾಲಾಶ್ರೀ ಚಂದನವನಕ್ಕೆ ಸಿಕ್ಕ ಅಪರೂಪದ ಧ್ರುವತಾರೆ. ಇವರ ಗಂಡು ಬೀರಿ ಹೆಣ್ಣಿನ ಪಾತ್ರ ನಾಡಿನ ಜನರ ಮನಸ್ಸನ್ನ ಗೆದ್ದಿತ್ತು. ನಾಯಕಿ ಪ್ರಧಾನವಾದ ಚಿತ್ರಗಳಲ್ಲಿ ನಟಿಸಿ ಲೇಡಿ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತು ಚಂದನವನದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸುವ ಮೂಲಕ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ರು. ನಿಮಗಿನ್ನು ನನ್ನ ರೆಕಾರ್ಡ್ಸ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಒದ್ರೆ ಆಕಾಶಕ್ಕೆ, ಬಿದ್ರೆ ಪಾತಾಳಕ್ಕೆ, ಭೂಮಿ ಮೇಲೆ ಬದುಕೋ ಚಾನ್ಸೇ ಇಲ್ಲ. ನಂತರದಲ್ಲಿ ಸಾಲು ಸಾಲು ಯಶಸ್ವಿ ಚಿತ್ರಗಳಲ್ಲಿ ಹಾಸ್ಯ ಚಿತ್ರಗಳು, ಕೌಟುಂಬಿಕ ಚಿತ್ರಗಳು, ಮಹಿಳಾ ಪ್ರಧಾನ ಚಿತ್ರಗಳು, ಸಾಹಸಮಯ ಚಿತ್ರಗಳು, ಹೀಗೆ ನಟನೆಯ ಎಲ್ಲ ಮಜಲುಗಳಲ್ಲೂ ಮಿಂಚಿ ಪ್ರೇಕ್ಷಕರಿಂದ ಸೈ ಎನಿಸಿಕೊಂಡ ದಿಗ್ಗಜ. ಇವರಿಗೆ ಸಲ್ಲುತ್ತೆ. ಹುಲಿ ತಗ್ಲಾಕೊಂತು ಬಂದಿರೋದು ಹುಲಿ ಅಂತ ಗೊತ್ತಾಯ್ತಲ್ಲ.
ಕಿತ್ತಿ ಇವರು. ಕನ್ನಡ, ತೆಲುಗು, ತಮಿಳು ಚಿತ್ರರಂಗದಲ್ಲಿ 3 ದಶಕಗಳಿಂದ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಹೆಗ್ಗಳಿಕೆ ಇವರದ್ದು. ಯಾವುದೇ ಪಾತ್ರವಾದರೂ ಪರಕಾಯ ಪ್ರವೇಶ ಮಾಡುವ ಮಾಲಶ್ರೀಯವರ ನಟನೆಗೆ ಫಿಲ್ಮ್ ಫೇರ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ, ತೆಲುಗಿನ ಪ್ರತಿಷ್ಠಿತ ನಂದಿ ಅವಾರ್ಡ್, NTR ಅವಾರ್ಡ್, ಹೀಗೆ ಇನ್ನೂ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರ ಕಲಾ ಸೇವೆಗೆ ಒಲಿದು ಬಂದಿವೆ. ಈ ಕನಸಿನ ರಾಣಿ, ಆಕ್ಷನ್ ಕ್ವೀನ್, ಲೇಡಿ ಸೂಪರ್ ಸ್ಟಾರ್, ನಮ್ಮ ಚಂದನವನದ ಮಹಾನಟಿ, ನಮ್ಮ ಜೀ ವಾಹಿನಿಯ ಮಹಾನಟಿ ವೇದಿಕೆಗೆ ಬಂದಿರೋದು ನಮಗೆಲ್ಲರಿಗೂ ತುಂಬಾ ಸಂತೋಷದ ವಿಷಯ. ಕನಸಿನ ರಾಣಿ, ನಮ್ಮ ಹೆಮ್ಮೆಯ ಮಾಲಾಶ್ರೀ ಮೇಡಮ್. ಕಲೆಗೆ, ಚಿತ್ರರಂಗಕ್ಕೆ ನೀವು ಕೊಟ್ಟಂತಹ ಕೊಡುಗೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದನ್ನ ಒಂದು ವೀಟಿಲಿ ಹಾಕಿ ನಾನು ಮಾಡಿದ್ನ ಮನೆಗೆ ಹೋದ ತಕ್ಷಣ ಐ ಫರ್ಗೆಟ್ ಮೈ ಸೆಲ್ಫ್ ಹೂ ಐ ಆಮ್. ತರುಣ್ ಅವ್ರಿಗೆ ಗೊತ್ತು. ಇಟ್ಸ್ ಆಲ್ ಗಾಡ್ಸ್ ಬ್ಲೆಸ್. ನಿಮ್ಮೆಲ್ಲರ ಪ್ರೀತಿ, ಎವ್ರಿಬಡೀಸ್ ಲವ್ ಆ್ಯಂಡ್ ಎವ್ರಿಬಡೀಸ್ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿದೆ. ಇನ್ನು ಮುಂದೆ ಹಿಂಗೆ ಇರಬೇಕು. ಇದೇ ರೀತಿಲಿ ನನ್ನ ಮಗಳು ಆರಾಧನಾ ಆಲ್ಸೋ ಶುಡ್ ಪ್ರೂವ್ ಸಮಥಿಂಗ್ ಇನ್ ಅ ಲೈಫ್ ಆ್ಯಂಡ್ ನನಗಿಂತ ಹೆಚ್ಚಾಗಿ ಮಾಡಬೇಕು ಅಂತ ನನ್ನ ಆಸೆ. ಮೋರ್ ಪವರ್ ಟು ಯು ಮ್ಯಾಮ್. ನಮ್ಮೆಲ್ಲರ ಬೆಸ್ಟ್ ವಿಶಸ್ ಆರಾಧನಾ ಜೊತೆ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಮಹಾನಟಿ ಆ್ಯಂಡ್ ರಿಯಲ್ ಎವ್ರಿ ಬಡಿ ಪರ್ಫಾರ್ಮೆನ್ಸ್, ಅವ್ರ ಕಾನ್ಫಿಡೆನ್ಸ್ ಲೆವೆಲು, ಅವ್ರು ನಾನು ಗೆಲ್ಲೇಬೇಕು ಅನ್ನೋ ಒಂದು ಇದಿದೆಲ್ಲ, ಹ್ಯಾಟ್ಸ್ ಆಫ್ ಟು ದೆಮ್. ಡೆಫಿನೆಟ್ಲಿ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ಆ್ಯಂಡ್ ಇಂಥ ಒಂದು ಮಹಾನಟಿ ಸ್ಟೇಜ್ ಈಸ್ ಸೋ ಸ್ಪೆಷಲ್ ಫಾರ್ ಎವ್ರಿ ವುಮೆನ್ ಟು ಬಿಕಮ್ ಅ ಸ್ಟಾರ್. It is very thanks to Z mainly ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ. And I enjoyed sitting with you all, the judges. So pretty, so cute. Really enjoyed. Thank you. Thank you, ma'am. So I request nama judges to please get Malashri ma'am on stage. ಲವ್ ಯು. ನೀವೆಲ್ಲ ಇಷ್ಟೊಂದು ಪ್ರೇಸ್ ಮಾಡಿದಾರಂತಲ್ಲ, ಇಷ್ಟೆಲ್ಲ ಈ ಪ್ರೋಗ್ರಾಮ್ ಬಂದು. ಬಟ್ ಒನ್ ಥಿಂಗ್ ಐ ಫೆಲ್ಟ್ ಟುಡೇ, ಮಹಾನಟಿ ಅನ್ನೋದೊಂದು ಅವಾರ್ಡ್ ಇದೆಲ್ಲ, ದಟ್ ಕೇಳುವಾಗ ಈಸ್ ಇಟ್ ಐ ಆಮ್ ಫುಲ್ ಆಫ್ ನಟಿ, ಮಹಾನಟಿ ಅನ್ನೋ ಅವಾರ್ಡ್ ಇದೆಲ್ಲ. ಸೊ ದಟ್ ಈಸ್ ಮೇಕಿಂಗ್ ಮೀ ಲೈಕ್ ಆಸ್ ಇಫ್ ಡಿಡ್ ಐ ಡೂ ದ್ಯಾಟ್ ಮಚ್ ಅಚೀವ್ಮೆಂಟ್ ಟು ಗೆಟ್ ಮಹಾನಟಿ. ಸೊ ನಾವು ಅವಾಗ ಅಂದ್ಕೊಂಡ್ರೆ ಸಾವಿತ್ರಿ ಅವರು, ಬಿ ಸರೋಜಾ ಅವರು, ಆ್ಯಂಡ್ I feel, thank you so much Z, and thank you all. This episode this week is very special ma'am. ನಮ್ಗೆ ಬೆಳ್ಳಿ ಪರದೆ ಮೇಲೆ ನಿಮ್ಮನ್ನ ಇವ್ರ ಜೊತೆ ನೋಡಿ ತುಂಬಾ ಟೈಮ್ ಆಯ್ತು ಸರ್. ನಮ್ಮ ಹೃದಯ ಒಂದು ಬಯಸ್ತಾ ಇದೆ ಸರ್.
Thank you so much, Ramesh sir. Thank you, Malashri ma'am. That was so beautiful. Once again, a huge round of applause. ನಮ್ಮೆಲ್ಲರ ಪ್ರೀತಿಯ ರಾಣಿ, ಮಹಾರಾಣಿ, ಮಹಾನಟಿ ಮಾಲಾಶ್ರೀ ಮೇಡಮ್. ನಾನಿವತ್ತು ನಿಮ್ಗೆಲ್ಲ ಏನ್ ತಂದಿದ್ದೀನಿ ಅಂತ ಗೊತ್ತಾ? ಇದನ್ನ ನಾನಾಗೆ ಪ್ರಿಪೇರ್ ಮಾಡಿದ್ದೀನಿ. ನೀವೆಲ್ಲರೂ ಟೇಸ್ಟ್ ಮಾಡ್ಬೇಕನ್ನೋದು ನನ್ನ ಆಸೆ. ತಗೊಳ್ಳಿ. ವಾವ್, ನೋಡಕ್ಕೆ ಎಷ್ಟು ಸೊಗಸಾಗಿದೆ ಮತ್ತು ಆಕರ್ಷವಾಗಿ ಕಾಣಿಸ್ತಿದೆ. ಇದು ಡೀಪ್ ಫ್ರೈ ಆಗಿದೆಯಾ? ಆದರೆ ಎಣ್ಣೆ ಮತ್ತು ಆರೋಗ್ಯ ಚೆನ್ನಾಗಿರೋದಿಲ್ಲ ಅಲ್ವಾ? ನೀವು ಎಲ್ಲದ್ರ ಬಗ್ಗೆ ಚಿಂತಿಸ್ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಆರೋಗ್ಯ ಮತ್ತು ಸಂತೋಷವನ್ನ ಖಚಿತಪಡಿಸಿಕೊಳ್ಳಲು 80 ಗುಣಮಟ್ಟದ ಪರೀಕ್ಷೆಗಳಿಗೆ ಒಳಗಾಗಿರುವ ಭಾರತದ ಏಕೈಕ ಗೋಲ್ಡ್ ವಿನ್ನರ್ನ ನಾನು ಆಯ್ಕೆ ಮಾಡಿದ್ದೀನಿ. ಹೆಚ್ಚುವರಿಯಾಗಿ ಗೋಲ್ಡ್ ವಿನ್ನರ್ A, D ಮತ್ತು E ನಂತ ಅಗತ್ಯ ಜೀವಸತ್ವಗಳನ್ನು ಹೊಂದಿರುತ್ತೆ. ಮತ್ತೆ ಇದರಲ್ಲಿ 0 ಕೊಲೆಸ್ಟ್ರಾಲ್ ಇರುತ್ತೆ. ಇದು ತುಂಬಾ ಕಡಿಮೆ ಎಣ್ಣೆ ಹೀರ್ಕೊಳ್ಳುತ್ತೆ ಮತ್ತೆ ಡೈಜೆಷನ್ ತುಂಬಾನೇ ಈಸಿ ಆಗುತ್ತೆ. ಅದಕ್ಕೆ ನಾನು ಯಾವುದೇ ತಪ್ಪಿಲ್ಲದೆ ಏನಾದ್ರೂ ತಿನ್ಬೋದು. ಯಾಕಂದ್ರೆ ಅದು ನನ್ನ ಚಿನ್ನದ ವಿಜೇತ ಗೋಲ್ಡ್ ವಿನ್ನರ್. ಅದ್ಭುತವಾಗಿದೆ. ಇನ್ಮೇಲೆ ನಾನು ಎಲ್ಲ ತಿಂಡಿಗಳನ್ನೂ ಯಾವುದೇ ರಿಗ್ರೆಟ್ ಇಲ್ದಂಗೆ ಚೆನ್ನಾಗಿ ತಿಂತೀನಿ. ಚಿನ್ನದ ಪದಕ ವಿಜೇತರಿಗೆ ಇಷ್ಟೊಂದೆಲ್ಲ ಪ್ರಯೋಜನ ಇದೆಯಾ? ಹಾಗಾದ್ರೆ ಈಗಲೇ ನಾನು ಗೋಲ್ಡ್ ವಿನ್ನರ್ಗೆ ಬದಲಾಗ್ತೀನಿ. ನಮ್ಮ ಮಹಾನಟಿ ವೇದಿಕೆಯಲ್ಲಿ ಒಂದು ವಿಶೇಷವಾದಂಥ ಮೂವಿ ಟೀಮ್ ಈಗ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಸ್ಟೇಷನ್ನ ಕುತೂಹಲವನ್ನ ಜಾಸ್ತಿ ಮಾಡಿರುವಂತ ಚಿತ್ರ ಡೈಜಿ ಚಿತ್ರತಂಡ. ಆಕಾಶ್ ಶ್ರೀವತ್ಸ ಸರ್, ರವಿ ಕಶ್ಯಪ್ ಸರ್ ಹಾಗೂ ರಾಧಿಕಾ ಅವರೇ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ರಾಧಿಕಾ ಅವರು ಮಹಾನಟಿ ಒಂದ್ ರೀತಿ ಹತ್ತಿರದ ಮನೆಯವರು ಆಗ್ಬಿಟ್ಟಿದ್ದಾರೆ. ಹೌ ಎಕ್ಸೈಟೆಡ್ ಆರ್ ಯು ರಾಧಿಕಾ? ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಆಕ್ಚುಲಿ ದೈಜಿದು ಟೀಸರ್ ಈಗ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂದ್ರೆ, ಕೆಲವು ಸಲ ಏನಾಗುತ್ತೆ ಅಂದ್ರೆ ನಾವು ಎಲ್ಲರಿಗೂ ಫಾರ್ವರ್ಡ್ ಮಾಡಿಬಿಟ್ಟು ನೋಡಿ ನೋಡಿ ಹೇಳಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ. ಸಾಕಷ್ಟು ಅವರೇ ನನಗೆ ದೈಜಿ ಟ್ರೇಲರ್ ಕಳಿಸ್ಬಿಟ್ಟು ತುಂಬಾನೇ ಚೆನ್ನಾಗಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನನಗೆ ಇದು ತುಂಬಾನೇ ಒಂದು ಇಲ್ಲಿ ತನಕ ನಾನು ಮಾಡಿರೋ ಪ್ರತಿಯೊಂದು ಚಿತ್ರದಕ್ಕಿಂತ ಇದು ಮೋಸ್ಟ್ ಚಾಲೆಂಜಿಂಗ್ ಪಾತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಖಂಡಿತ. ಥ್ಯಾಂಕ್ ಯು ರಾಧಿಕಾ. ಆಕಾಶ್ ಸರ್ ನಮಸ್ತೆ ಎಲ್ರಿಗೂ. ತುಂಬ ಖುಷಿಯಾಗತ್ತೆ ಈ ವೇದಿಕೆಗೆ ಬರೋಕ್ಕೆ. ಮೊದಲಾಗಿ ದೈಜಿ ಚಿತ್ರ ಇದು ಹಾರರ್ ಜಗತ್ತು, ಒಂದು ಮ್ಯಾಜಿಕಲ್ ಜಗತ್ತು. ಅಂದರೆ ಇವಾಗ ನೀವು ಇಲ್ಲಿದ್ದೀರಾ, ನೀವೇನೋ ಮಾತಾಡ್ತಾ ಇದ್ದೀರಾ, ಅದು ಆ್ಯಕ್ಚುಲಿ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಇದು ಪ್ರೂಫು, ಇದು ಶಿವಾಜಿ ಸುರತ್ಕಲ್. ಬಟ್ ಇಲ್ಲಿ ಯಾರೋ ಇನ್ನೊಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಅದು ಕ್ಯಾಮ್ರಲ್ಲಿ ರೆಕಾರ್ಡ್ ಆಗ್ತಾ ಇಲ್ಲ ಅಂದಾಗ ಅದು ಆ ಜಗತ್ತು. ಸೊ ದಟ್ ಈಸ್ ದಿ ರೆಲ್ಮ್ ಆಫ್ ದೈಜಿ, ಪ್ಯಾರಲಲ್ ಯೂನಿವರ್ಸ್. ಹಾ, ಅಂದ್ರೆ ಇಲ್ದೇ ಇರೋ ಒಂದು ವಿಷಯನ ರ್ಯಾಷನಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದು, ಅದನ್ನ ಐ ಥಿಂಕ್ ಸರ್ ಪಾತ್ರದ ಮುಖಾಂತರ ವಿ ಕ್ಯಾನ್ ಸಿ. ಅಂಡ್ ಆ ಮ್ಯಾಜಿಕಲ್ ಜಗತ್ತಿಗೆ ಆಡಿಯನ್ಸ್ ಶಿವಾಜಿ ಸುರತ್ಕಲ್ಗೆ ಕೊಟ್ಟುವಂತ ಮೆಚ್ಚುಗೆ ಖಂಡಿತ ಕೊಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿದ್ವಿ ಇಡೀ ತಂಡ. ಖಂಡಿತ ಖಂಡಿತ ಆಕಾಶ್ ಸರ್. ರವಿ ಸರ್, 3ನೇ ಬಾರಿ ನೀವು ಅವರ ಮೇಲೆ ನಂಬಿಕೆ ಇಟ್ಟು ಅದೇ ಚಿತ್ರತಂಡಕ್ಕೆ, ಅದೇ ಕಲಾವಿದರಿಗೆ, ಅದೇ ಟೆಕ್ನಿಷಿಯನ್ಸ್ಗೆ ನೀವು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀರಾ ಅಂದ್ರೆ ಎಷ್ಟು ನಂಬಿಕೆ ನಿಮ್ಮಿಂದ ಅವ್ರು ಗಳಿಸಿದ್ದಾರೆ ಅನ್ನೋದು ಇಲ್ಲಿ ನಾವು ನೋಡಬಹುದು. ನಿಮ್ಮ ಮಾತು? ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ವರ್ಕಿಂಗ್ ಎನ್ವೈರ್ಮೆಂಟ್ ಬಾಂಡಿಂಗ್ ಇದೆಯಲ್ಲ, ಅದು ಬೆಳೆದು ಬಂದಿದೆ. ಅದೊಂದು ಇದು ಕನ್ನಡ ಸಿನಿಮಾಗೆ ಹಾಲಿವುಡ್ ಡೈರೆಕ್ಟರ್ ಕಾಲ್ ಮಾಡಿ ಚೆನ್ನಾಗಿದೆ ಅಂತ ಹೇಳೋದಿದೆಯಲ್ಲ, ಶಾನ್ ಮೆಕಿವನ್ ಅಂತ ಔಟ್ಲಾ ಡೈರೆಕ್ಟರ್, ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ರು, ಟೀಸರ್ ತುಂಬಾ ಚೆನ್ನಾಗಿದೆ, ಇದು ಹಾಲಿವುಡ್ ಫಿಲ್ಮ್ ಮಾಡ್ತಿದೀಯಾ ನೀನು ಅಂತ ಕೇಳಿದ್ರು. ಇಲ್ಲ, ಕನ್ನಡ ಸಿನಿಮಾ ಅಂದಾಗ ಅವ್ರಿಗೆ ತುಂಬಾ ಖುಷಿ ಆಯ್ತು. ಸೊ ಫಸ್ಟ್ ಕನ್ನಡ ಫಿಲಮು ಈ ಥರ ಹೊರಗಡೆಯಿಂದ ಯಾರೋ ಹಾಲಿವುಡ್ ಡೈರೆಕ್ಟರ್ ಬಂದು ಕಾಲ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಗೆ ಒಂದು ಹೆಮ್ಮೆ ಆಗುತ್ತೆ, ನಮ್ಗೊಂಥರ ಸಿನಿಮಾ ಗೆದ್ದಾಗೋಯ್ತು ಅನ್ನೋಂಥ ಒಂದು ಇದಾಗತ್ತೆ. ಹಾಲಿವುಡ್ ಇಂದ ಡೈರೆಕ್ಟರ್ ಎಲ್ಲ ಫೋನ್ ಮಾಡಿ ಟೀಸರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾವ್ ಯಾಕೆ ಆ ಟೀಸರ್ ನ ನಮ್ಮ ಟೆಂಟ್ ಅಲ್ಲೂ ನೋಡೋಣ ಅಂತ ಹೇಳಿ. ಖಂಡಿತ ಖಂಡಿತ. ದೈಜಿ ಅವನು ಪ್ರೇತಾತ್ಮಗಳಿಗೆ ದೈವ. ಅವನನ್ನು ಕರೆಯಲು ಒಂದು ನಿಯಮವಿದೆ. ನಿಮ್ಮ ನಿಜವಾದ ಮುಖವು ಕಾಣದ ಹಾಗೆ ಬಣ್ಣಗಳಿಂದ ಬಳೆದು ನಿಮ್ಮ ರಕ್ತವನ್ನು ಅರ್ಪಿಸಿ ಕೈಯಲ್ಲಿ
ಸೂರ್ಯಕಾಂತಿ ಹೂವನ್ನು ಹಿಡಿದು 3 ಬಾರಿ ಚಪ್ಪಾಳೆ ಹೊಡೆದು ಮನಸ್ಫೂರ್ತಿಯಿಂದ ಕರೆದರೆ ಮರುಕ್ಷಣವೇ ಪ್ರತ್ಯಕ್ಷವಾಗೋ ದೈವಾನೆ ದೈಜಿ. What a making, sir. Hats Thank you. off. Hats off. Ramesh sir, we are waiting for you, sir. ನಾನು ಈ ಶೋಲ್ಲೇ ಆ ರೊಮ್ಯಾನ್ಸ್ ರೌಂಡಲ್ಲಿ ಒಂದು ಮಾತು ಹೇಳಿದ್ದೆ, ಹುಟ್ಟು ಸಾವು ಬಾಳಿನ 2 ಕೊನೆಗಳು ಅಂತಿದ್ರೆ ಮಧ್ಯದಲ್ಲಿರೋದೇನು ಒಂದೇ ಒಂದು ಪ್ರೀತಿ ಅಂತ. ಒಂದು ವೇಳೆ ಆ ಸಾವು ಕೊನೆಯಾಗಿ ಇಲ್ದಿದ್ರೆ ಅದರ ಆಚೆ ಇನ್ನೊಂದು ಪ್ರಪಂಚ ಇದ್ರೆ ಅದು ದುಷ್ಟ ಶಕ್ತಿಯಾಗಿದ್ರೆ ಆ ದುಷ್ಟ ಶಕ್ತಿ ಇಲ್ಲಿ ಬಂದು ನಿಮ್ಮ ಪ್ರೀತಿಯನ್ನ ಕಿತ್ಕೊಳ್ಳಕ್ ಪ್ರಯತ್ನ ಪಟ್ರೆ ಅದೇ ದೈಜಿ. ಅದು ಪ್ರೇತಾತ್ಮಗಳಿಗೆ ದೈವ. ಆದರೆ ಅದನ್ನು ಕರೆಯಲು ಒಂದು ನಿಯಮವಿದೆ. ನಿಮ್ಮ ಮುಖವು ಕಾಣದ ಹಾಗೆ ಬಣ್ಣಗಳಿಂದ ಬಳೆದು ರಕ್ತವನ್ನು ಅರ್ಪಿಸಿ 3 ಬಾರಿ ಚಪ್ಪಾಳೆ ತಟ್ಟಿ ಮನಸ್ಫೂರ್ತಿಯಿಂದ ಕರೆದರೆ ಮರುಕ್ಷಣವೇ ಬರುವಂತ ದೈವಾನೆ ದೈಜಿ. ಆದರೆ ಅದು ಬಂದರೆ ಒಂದು ಒಪ್ಪಂದ ಇರುತ್ತೆ. ಅದೇನು ಅಂತ ಪಿಕ್ಚರ್ ರಿಲೀಸ್ ಆದಾಗ ನೋಡಿ. ಇನ್ಮೇಲಿಂದ ಚಪ್ಪಾಳೆ ಅಂತಾನೆ ಹೇಳಲ್ಲ ಸರ್. ಐಜಿ ಸಿನಿಮಾಗಾಗಿ ನಾವು ಎಲ್ಲರೂ ಕಾಯ್ತಾ ಇರ್ತೀವಿ. ಟೀಸರ್ ಮಾತ್ರ ನಾವು ನೋಡಿದೀವಿ, ಆಕ್ಚುಯಲ್ ಸಿನಿಮಾ ಇನ್ನು ಬಾಕಿ ಇದೆ. ಅದಕ್ಕೆ ನಿಮ್ಮ ಮೂವರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ ಸರ್. ನಮ್ಮ ನಟಿಯರು ಯಾರಾದರೂ ಸಿಗ್ತಾರೆ ನೆಕ್ಸ್ಟ್ ಪಿಕ್ಚರ್ಗಳಿಗೆ. ಓಕೆನಾ? ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಥ್ಯಾಂಕ್ ಯು ಆಕಾಶ್ ಸರ್. ಥ್ಯಾಂಕ್ ಯು ರಾಧಿಕಾ. ಥ್ಯಾಂಕ್ ಯು. ಲೆಟ್ಸ್ ಹಿಯರ್ ಇಟ್ ಫಾರ್ ಟೀಮ್ ದೈಜಿ. ನಮ್ಮ ಮಹಾನಟಿಯರಿಗೆ ಆಕ್ಷನ್ ರೌಂಡ್ ಅಲ್ಲಿ ಅವ್ರಿಗೆ ಟ್ರೈನ್ ಮಾಡಿ ಅದ್ಭುತವಾಗಿ ಅವ್ರನ್ನ ತಯಾರು ಮಾಡಿ ಸಿನಿಮಾ ಆಕ್ಷನ್ ಹಿಂದೆ ಏನೇನ್ ಕೆಲಸಗಳು ನಡೆಯುತ್ತೆ, ಕಸರತ್ಗಳು ಹೇಗೆ ಮಾಡಬೇಕು ಅಂತ ಟ್ರೈನ್ ಮಾಡಿರೋಂತ ವೆರಿ ವೆರಿ ಬ್ಯುಸಿ ಟೆಕ್ನಿಷಿಯನ್ ಅರ್ಜುನ್ ಸರ್ ನ ದಯವಿಟ್ಟು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಪ್ಲೀಸ್. ಅರ್ಜುನ್ ಸರ್, ನೀವು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿ. ಫಸ್ಟ್ ಆಫ್ ಆಲ್ ನಿಮ್ಮ ಟೈಮ್ಗೆ ನಮ್ಮೆಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಷ್ಟು ಎಂಜಾಯ್ ಮಾಡಿದ್ರಿ ಸರ್? ತುಂಬ ಎಂಜಾಯ್ ಮಾಡಿದೆ. ಎಲ್ಲರ ಪರ್ಫಾರ್ಮೆನ್ಸು ಫ್ಯಾಂಟಾಸ್ಟಿಕ್ ಆಗಿತ್ತು. ಕಂಗ್ರ್ಯಾಚುಲೇಷನ್ಸ್. ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಿರುಕಾಣಿಕೆ ಇದೆ. ಥ್ಯಾಂಕ್ ಯು ಅರ್ಜುನ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಬರಲಿ ಚಪ್ಪಾಳೆ ನಮ್ಮ ಅರ್ಜುನ್ ರಾಜ್ ಸರ್ ಹಾಗೂ ಅವರ ಇಡೀ ಟೀಮಿಗೆ, ಹಾಗೂ ನಮ್ಮ ಇಡೀ ಆಕ್ಷನ್ ಎಪಿಸೋಡ್ಗಳಿಗೆ ಹೆಲ್ಪ್ ಮಾಡಿದಂಥ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಡೈರೆಕ್ಷನ್ ಟೀಮ್, ಓವರ್ ಆಲ್ ಎಲ್ಲ ಟೆಕ್ನಿಷಿಯನ್ಸ್, ಗ್ರಾಫಿಕ್ಸ್ ಅವರು, ಎಡಿಟರ್ಸು, ಎವ್ರಿಬಡಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಈ ನಟಿಯರಿಗೆ ಗಿಫ್ಟ್ಗಳನ್ನ ಕೊಡುವಂತಹ ಸಮಯ. ಲಕ್ಸ್ ಸ್ಯಾಂಡಲ್ವುಡ್ ನಿಂದ ನಡೆಸಲ್ಪಡುವ ಈ ವಾರದ ಲಕ್ಸ್ ಸ್ಯಾಂಡಲ್ವುಡ್ ಗ್ಲೋ ಸ್ಟಾರ್ ಅನ್ನ ನಿಮ್ಮ ಮುಂದೆ ಬಹಿರಂಗ ಪಡಿಸುವಂತಹ ಸಮಯ ಈಗ ಬಂದಿದೆ. ಪ್ರತಿಭೆ ಮತ್ತು ಆತ್ಮವಿಶ್ವಾಸದಿಂದ ಮಿಂಚುತ್ತಿರುವ ಈ ವಾರದ ಸ್ಟಾರ್ ಪರ್ಫಾರ್ಮರ್ ವರ್ಷಾ ದಿಗ್ರಜೆ. ನಿಮ್ಮ ಪ್ರದರ್ಶನವು ಲಕ್ಸ್ ಸ್ಯಾಂಡಲ್ವುಡ್ ನ ಅದ್ಭುತ ವಿಕಿರಣ ಹೊಳಪನ್ನ ಹೊರಸೂಸಿತ್ತು. ಶುದ್ಧವಾದ ಲಕ್ಸ್ ಸ್ಯಾಂಡಲ್ವುಡ್ ನಂತೆ ವರ್ಷಾ ದಿಗ್ರಜೆ ಹೊಳಪಿಗೆ ವಿಶೇಷ ನಮ್ಮ ಕೋ ಟೈಟಲ್ ಸ್ಪಾನ್ಸರ್ ಅವರ ವತಿಯಿಂದ ಸಿಗ್ತಾ ಇದೆ ಲಕ್ಸ್ ಸ್ಯಾಂಡಲ್ವುಡ್ ಗಿಫ್ಟ್ ಹ್ಯಾಂಪರ್. ಯಾಕಂದ್ರೆ ಟ್ರೂ ಸ್ಟಾರ್ ಡಿಸರ್ವ್ ಟ್ರೂ ಗ್ಲೋ. ಲಕ್ಸ್ ಗ್ಲೋ ಸ್ಟಾರ್ ಝೋನ್ ನ ಸ್ಪಾಟ್ ಲೈಟ್ ಅಲ್ಲಿ ನಮ್ಮ ಕಂಟೆಸ್ಟೆಂಟ್ ಪ್ರತಿ ವಾರ ಹೊಳಿತಾ ಇರ್ತಾರೆ. ಈ ವಾರ ವರ್ಷಾ ದಿಗ್ರಜೆ ಅವರು ಲಕ್ಸ್ ಸ್ಯಾಂಡಲ್ವುಡ್ ಸೀಟಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಪರ್ಫಾರ್ಮರ್ ಆಫ್ ದ ವೀಕ್ ತಾನಿಷ್ಕಾ ಅವರಿಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಅವರ ವತಿಯಿಂದ 10,000 ರೂಪಾಯಿಗಳು. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮರ್ ಆಫ್ ದ ವೀಕ್ ಸಿಂಚನಾ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ವತಿಯಿಂದ 10,000 ರೂಪಾಯಿ ಬೆಲೆ ಬಾಳುವ ಚಿನ್ನದ ನಾಣ್ಯ. ಗೋಲ್ಡ್ ವಿನ್ನರ್ ಗಿಫ್ಟ್ ಕಾರ್ಡ್ ಯಾರಿಗೆ ಸಿಗ್ತಾ ಇದೆ? ಮಾನ್ಯ.
ವತಿಯಿಂದ ಮಾನ್ಯ ಅವರಿಗೆ ಸಿಗ್ತಾ ಇದೆ ಗಿಫ್ಟ್ ಕಾರ್ಡ್ ಹಾಗೂ ಗೋಲ್ಡ್ ವಿನ್ನರ್ ಕಡೆಯಿಂದ ಮಾನ್ಯ ಅವರಿಗೆ ಸಿಗ್ತಾ ಇದೆ ಗೋಲ್ಡನ್ ಶವರ್. ಡ್ರೀಮ್ ಡೀಲ್ ಗ್ರೂಪ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ವಂಶಿ ಅವರಿಗೆ ಸಿಗ್ತಾ ಇದೆ ಡ್ರೀಮ್ ಡೀಲ್ ಗ್ರೂಪ್ ವತಿಯಿಂದ ಫ್ರೀ ಲಾಯಲ್ಟಿ ಪ್ರೋಗ್ರಾಮ್ ಸಬ್ಸ್ಕ್ರಿಪ್ಷನ್ ಜೊತೆಗೆ 20,000 ರೂಪಾಯಿ ಮೌಲ್ಯದ ಫರ್ನಿಚರ್ ಪ್ರಾಡಕ್ಟ್ಸ್ ನಿಮ್ಮದಾಗಿದೆ. ಡ್ರೀಮ್ ಡೀಲ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ. ಜಡ್ಜಸ್, ಮೇನ್ ಗಿಫ್ಟು ಈ ವಾರ ಯಾರ ಕಟ್ಔಟು ಅಲ್ಲಿ ನಿಲ್ಲುತ್ತೆ? ಈ ವಾರ ಕಟ್ಔಟ್ ಬರ್ತಾ ಇರೋದು ಸಿಂಚನ. ಸಿಂಚನಾ, ಕಂಗ್ರ್ಯಾಚುಲೇಷನ್ ಸಿಂಚನಾ. ಅನುಶ್ರೀ ಅಕ್ಕ, ಈ ಬಾಕ್ಸಸ್ಗಳ ತರ ನಿಮ್ ಜೀವನಾನು ಯಾವಾಗ್ಲೂ ಸರ್ಪ್ರೈಸಸ್ ಇಂದ ತುಂಬಿರ್ಲಿ. ಪ್ರತಿದಿನ ಸಂತೋಷದ ಅಮೆಝಾನ್ ಡೆಲಿವರಿ ಹಾಗೆ ನಿಮ್ಗೆ ಫೀಲ್ ಆಗ್ಲಿ. ಓಕೆ. ಈ ಹಬ್ಬದ ಸೀಸನ್ ಇರೋದೇ ಹೊಸ ಆರಂಭಗಳ ಬಗ್ಗೆ, ಹಾಗೆ ನಿಮ್ ಜರ್ನಿ ಕೂಡ. ಸೊ ಇದನ್ನ ಗ್ರೇಟ್ ಇಂಡಿಯನ್ ಅಮೆಝಾನ್ ಫೆಸ್ಟಿವಲ್ ತರಾನೇ ಸೆಲೆಬ್ರೇಟ್ ಮಾಡೋಣ. ಓಕೆ, ಈಗ ಇದನ್ನ ನಮಗೆ ಕೊಡ್ತೀರಾ, ನೀವೇ ಇಟ್ಕೊಂತೀರಾ? ಥ್ಯಾಂಕ್ ಯು. ನನಗೆ ಗಿಫ್ಟ್ಸ್ ಅಂದ್ರೆ ತುಂಬಾ ಇಷ್ಟ, ಅದರಲ್ಲೂ ಅಮೆಝಾನ್ ಕಡೆಯಿಂದ ಗಿಫ್ಟ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಓ, ಇನ್ನೂ ಗಿಫ್ಟ್ ಇದೆಯಾ? ಥ್ಯಾಂಕ್ ಯು ಸೋ ಮಚ್ ಅಮೆಝಾನ್. ಥ್ಯಾಂಕ್ ಯು ಫಾರ್ ದ ಲವ್ಲಿ ಗಿಫ್ಟ್ಸ್. ಥ್ಯಾಂಕ್ ಯು. ಮಹಾನಟಿ ಸೆಕೆಂಡ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಅಂಡ್ ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಸೊ ಮತ್ತೆ ಮುಂದಿನ ವಾರ ಹೊಸ ರೌಂಡ್ ಜೊತೆ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಮಹಾನಟಿ ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಲಕ್ಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮ್ರಾಜ್ ಮೃತು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, Sangeeta.com, Pioneer Then, Leader Now, Amazon, Festival of New Joys, Gold Buying Partner, White Gold, Digital Streaming Partner, Kannada ZEE5. ಶುಭರಾತ್ರಿ, ಸಿಗೋಣ ಮುಂದಿನ ವಾರ.